ಬೇಸಿಗೆಯ ಕಾಲ ಉತ್ತುಂಗದಲ್ಲಿತ್ತು. ಗಂಗಣ್ಣನವರು ತಮ್ಮ ಮನೆಯ ಅಂಗಳದಲ್ಲಿ ಹಲಗೆಯ ಕಾಟದ ಮೇಲೆ ಮಲಗಿದ್ದರು. ಅವರ ವೃದ್ಧ ದೇಹವು ಬೆವರಿನಿಂದ ತೊಯ್ದಿತ್ತು. ರಾತ್ರಿ 2 ಗಂಟೆಯಾಗಿತ್ತು. ಆದರೆ ಅವರಿಗೆ ನಿದ್ರೆ ಬಂದಿರಲಿಲ್ಲ. ನಿದ್ರೆಯಾದರೂ ಹೇಗೆ ಬರಬೇಕು? ಅವರು ಬೆಳಿಗ್ಗೆಯಿಂದ ಏನೂ ತಿಂದಿರಲಿಲ್ಲ. ಈಗ ಅವರ ಕರುಳುಗಳು ಕೂಡ ನೋಯುತ್ತಿದ್ದವು ಮತ್ತು ಆಹಾರಕ್ಕಾಗಿ ರೋಧಿಸುತ್ತಿದ್ದವು. ಆಕಾಶದ ಕಡೆಗೆ ನೋಡುತ್ತಾ ಮಲಗಿದ್ದ ಅವರು ತಮ್ಮ ದಿವಂಗತ ಪತ್ನಿ ಶಾರದಾಳನ್ನ ನೆನಪಿಸಿಕೊಳ್ಳುತ್ತಾ ಸತತವಾಗಿ ಕಣ್ಣೀರು ಸುರಿಸುತ್ತಿದ್ದರು. ಕಣ್ಣೀರು ಕೆನ್ನೆಗಳ ಸುಕ್ಕುಗಳ ಮೂಲಕ ಹರಿದು ಕುತ್ತಿಗೆಯನ್ನು ತಲುಪುತ್ತಿದ್ದವು. ಕೊನೆಗೆ ಹಸಿವಿನ ನೋವು ಅಸಹನೀಯವಾದಾಗ ಗಂಗಣ್ಣನವರು ನಡುಗುತ್ತಾ ಎದ್ದರು. ಅವರ ಮನಸ್ಸಿನಲ್ಲಿ ಒಂದು ಸಣ್ಣ ಆಶಾಭಾವನೆ ಮೂಡಿತು. ಸೊಸೆ ತಮಗಾಗಿ ಏನಾದರೂ ತಿನ್ನಲಿಕ್ಕೆ ಇಟ್ಟಿರಬಹುದು ಅಂತ. ಆದರೆ ಅಡುಗೆ ಮನೆಗೆ ಹೋಗಿ ನೋಡಿದಾಗ ಎಲ್ಲಾ ಪಾತ್ರೆಗಳು ಖಾಲಿಯಾಗಿದ್ದವು. ಹಾಲಾದರೂ ಕುಡಿದರಾಯಿತು ಅನ್ನುವ ತೀವ್ರ ಇಚ್ಛೆಯಿಂದ ಅವರು ಫ್ರಿಡ್ಜ್ ಬಾಗಿಲನ್ನ ತೆರೆದರು. ಆದರೆ ಅಲ್ಲಿಯೂ ಕೂಡ ಅವರಿಗೆ ನಿರಾಶೆಯೇ ಕೈಗೆಟುಕಿತು. ಹಾಲಿನ ಪಾತ್ರೆ ಹೇಗೆ ಖಾಲಿಯಾಗಿತ್ತು ಅಂದರೆ ಅದನ್ನು ಯಾರೋ ತಿಕ್ಕಿ ತೊಳೆದು ಇಟ್ಟಂತೆ ಆಗಿತ್ತು. ಒಂದು ಹತಾಶೆಯ ನಿಟ್ಟುಸಿರು ಬಿಡುತ್ತಾ ಗಂಗಣ್ಣನವರು ಮಣ್ಣಿನ ಮಡಿಕೆಯಿಂದ ಒಂದು ಗ್ಲಾಸ್ ನೀರನ್ನ ತೆಗೆದುಕೊಂಡರು ಮತ್ತು ಒಂದೇ ಉಸಿರಿನಲ್ಲಿ ಪೂರ್ತಿ ಗ್ಲಾಸ್ ನೀರನ್ನ ಕುಡಿದು ಮುಗಿಸಿದರು. ತಂಪಾದ ನೀರು ಅವರ ಒಣಗಿದ ಗಂಟಲಿನಿಂದ ಒಳಗೆ ಇಳಿದವು. ಆದರೆ ಆ ನೀರು ಹೊಟ್ಟೆಯಲ್ಲಿನ ಹಸಿವಿನ ಉರಿಯನ್ನು ಶಾಂತ ಮಾಡಲು ವಿಫಲವಾಯಿತು. ಅವರು ಮರಳಿ ತಮ್ಮ ಕಾಟ್ ಮೇಲೆ ಬಂದು ಮಲಗಿದರು. ಒಂದು ಕಡೆ ಬೇಸಿಗೆಯ ಸುಡುವ ಭಯಂಕರ ಸೆಕೆ, ಇನ್ನೊಂದು ಕಡೆಗೆ ಹೊಟ್ಟೆ ಹಸಿವಿನ ಅಸಹನೀಯ ಪೀಡೆ. ಅವರು ಕೇವಲ ಮೊಗ್ಗಲನ್ನ ಬದಲಿಸುತ್ತಾ ಇದ್ದರು. ಪ್ರತಿ ಚಲನೆಯಲ್ಲಿಯೂ ಅವರಿಗೆ ಬಹುಶಃ ತಮ್ಮ ಮಗ ಸಂಜೀವ್ ಎದ್ದಿರಬಹುದು, ಬಹುಶಃ ಅವನಿಗೆ ತನ್ನ ವೃದ್ಧ ತಂದೆಯ ಮೇಲೆ ಕಾಳಜಿ ಮೂಡಿರಬಹುದು ಎಂದು ಅನಿಸುತ್ತಿತ್ತು. ಆದರೆ ಇದು ಅವರ ಕಲ್ಪನೆ ಮಾತ್ರ ಆಗಿತ್ತು. ಅವರ ಮಗ ಸೊಸೆ ಸಂಜೀವ್ ಮತ್ತು ರೀನಾ ತಮ್ಮ ಏರ್ ಕಂಡೀಷನರ್ ರೂಮ್ನಲ್ಲಿ ಹಾಯಾಗಿ ನಿದ್ರಿಸುತ್ತಿದ್ದರು. ಹೊರಗಿನ ಪ್ರಪಂಚದ ಶಾಖ ಮತ್ತು ತಮ್ಮ ವೃದ್ಧ ತಂದೆಯ ನೋವನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟು. ಅಷ್ಟಕ್ಕೂ ನಿನ್ನೆ ರಾತ್ರಿ ಸಂಜೀವ್ ಮತ್ತು ರೀನಾ ಒಂದು ಮದುವೆ ಕಾರ್ಯಕ್ರಮಕ್ಕೆ ಹೋಗಿದ್ದರು. ಅಲ್ಲಿ ಅವರು ಭರ್ಜರಿ ಭೋಜನ ಮಾಡಿ ತಡರಾತ್ರಿ ಮನೆಗೆ ಮರಳಿದ್ದರು. ಗಂಗಣ್ಣನವರಿಗೆ ಅವರ ಸೊಸೆ ರೀನಾ ಬೆಳಗ್ಗೆ ಉಳಿದಿದ್ದ 2 ಚಪಾತಿಗಳನ್ನು ಡಬ್ಬೆಯಲ್ಲಿಟ್ಟು ಅಡುಗೆ ಮನೆಯ ಸೆಲ್ಫ್ ಮೇಲೆ ಇಟ್ಟಿದ್ದಳು. ಹೋಗುವಾಗ ಅವಳು ಬಿಗುವಿನ ಧ್ವನಿಯಲ್ಲಿ, ಮಾವ, ಇಲ್ಲಿ ಚಪಾತಿ ಇಟ್ಟಿರುತ್ತೇನೆ, ಚಹಾ ಮಾಡಿಕೊಂಡು ಅದರ ಜೊತೆಗೆ ತಿನ್ನಿ ಅಂತ ಹೇಳಿದಳು. ಇದೇನು ಹೊಸದಾದ ವಿಷಯವಾಗಿರಲಿಲ್ಲ. ಯಾವಾಗ ಶಾರದಾ ಹೋದಳೋ ಆಗಿನಿಂದ ಹೀಗೆ ನಡೆಯುತ್ತಿತ್ತು. ರಾತ್ರಿ ಅಳಿದು ಉಳಿದ ಬಾಸಿ ಚಪಾತಿಗಳು ಗಂಗಣ್ಣನವರ ಪಾಲಾಗಿರುತ್ತಿದ್ದವು. ಈಗ ಅವರಿಗೆ ಈ ಅಪಮಾನ ಮತ್ತು ತಿರಸ್ಕಾರವು ರೂಢಿಯಾಗಿ ಬಿಟ್ಟಿತ್ತು. ಅವರು ಸುಮ್ಮನೆ ಕುಳಿತು ಹಾ ಅಂತ ತಲೆ ಹಾಕಿದ್ದರು. ವಾದ ಮಾಡಿದರೆ ಮನೆಯಲ್ಲಿ ಮಹಾಭಾರತ ಶುರುವಾಗುತ್ತದೆ ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು ಮತ್ತು ಆ ಮಹಾಭಾರತದಲ್ಲಿ ಯಾವತ್ತಿಗೂ ಸೊಸೆಯದೇ ಜಯ ಆಗುತ್ತದೆ ಅಂತಲೂ ಗೊತ್ತಿತ್ತು. ಹಸಿವು ಹೆಚ್ಚಾದ ಕಾರಣ ಅವರು ಅಡಿಗೆ ಮನೆಗೆ ಹೋಗಿ ಊಟ ಮಾಡಲು ನೋಡಿದರು. ಆದರೆ ಚಪಾತಿ ತೆಗೆಯಲು ಡಬ್ಬ ತೆರೆದ ಕೂಡಲೇ ಅವರ ಮೂಗಿನ ಹೊಳ್ಳಿಗಳಿಗೆ ಕಟುವಾದ ಹುಳಿ ವಾಸನೆ ಬಂದಿತು. ನಿನ್ನೆಯ ಚಪಾತಿಗಳು ಬಿಸಿಲು ಮತ್ತು ತೇವಾಂಶದಿಂದಾಗಿ ಹಾಳಾಗಿದ್ದವು ಮತ್ತು ಅವುಗಳ ಮೇಲೆ ತಿಳಿ ಹಸಿರು ಕಂದು ಬಣ್ಣದ ಶಿಲೀಂಧ್ರದ ಪದರುಗಳು ಗೋಚರಿಸಿತು. ಅವರ ಹಸಿವು ಉತ್ತುಂಗದಲ್ಲಿತ್ತು. ಆದರೆ ಅವರು ಅಂತಹ ಚಪಾತಿಯನ್ನ ಹೇಗೆ ನುಂಗಲು ಸಾಧ್ಯವಾಗಬೇಕು? ಅವರು ಅಸಹ್ಯದಿಂದ ಡಬ್ಬವನ್ನ ಮುಚ್ಚಿ ಸುತ್ತಲೂ ನೋಡಿದರು. ಆದರೆ ತಿನ್ನಲು ಯೋಗ್ಯವಾದ ಏನೂ ಸಿಗಲಿಲ್ಲ. ಒಣ ತಿಂಡಿಗಳ ಪೆಟ್ಟಿಗೆ ಖಾಲಿಯಾಗಿತ್ತು. ಬಿಸ್ಕೆಟ್ ಪ್ಯಾಕೆಟ್ ಕೂಡ ಇರಲಿಲ್ಲ. ಸೊಸೆ ಅಡಿಗೆ ಮನೆಯಲ್ಲಿ ಕಪಾಟನ್ನ ಲಾಕ್ ಮಾಡಿದ್ದಳು. ತಡರಾತ್ರಿ ಸುಮಾರು 12 ಗಂಟೆಯ ಹೊತ್ತಿಗೆ ಕಾರ್ ಬಂದು ನಿಂತ ಶಬ್ದ ಕೇಳಿಸಿತು. ಮಗ ಮತ್ತು ಸೊಸೆ ಮದುವೆಯಿಂದ ಹಿಂತಿರುಗಿದ್ದರು. ಅವರ ನಗು ತಮಾಷೆ ಮಾತುಗಳು ಗಂಗಣ್ಣನವರ ಕಿವಿಗಳಿಗೆ ಕೇಳಿಸುತ್ತಿತ್ತು. ಆದರೆ ಇಷ್ಟೊತ್ತಲ್ಲಿ ತಮಗೆ ಏನಾದರೂ ತಿನ್ನಲು ಮಾಡಿಕೊಡು ಅಂತ ಸೊಸೆಯನ್ನ ಕೇಳುವ ಧೈರ್ಯವಾದರೂ ಅವರಿಗೆ ಎಲ್ಲಿತ್ತು? ಇದರ ಪರಿಣಾಮ ಏನಾಗಬಹುದು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಅವರ ಸೊಸೆ ಸಿಂಡರಿಸಿಕೊಂಡು, ಈ ವಯಸ್ಸಲ್ಲಿ ಅಷ್ಟೇನು ತಿನ್ನುತ್ತೀರಿ? ಪೂರ್ತಿ ದಿನ ಆರಾಮವಾಗಿ ಮನೆಯಲ್ಲಿ ಕುಳಿತಿರುತ್ತೀರಿ ಅಂತ ಹೇಳುತ್ತಾಳೆ ಅಂತ. ಮತ್ತು ತಮ್ಮ ಮಗ ಸಂಜೀವ್ ಕೂಡ ತನ್ನ ಹೆಂಡತಿಯ ಮಾತನ್ನು ಬ್ರಹ್ಮ ವಾಕ್ಯ ಅಂತ ತಿಳಿಯುತ್ತಿದ್ದವ. ಹೆಂಡತಿಯ ಮಾತಿಗೆ ತಾಳ ಹಾಕುತ್ತಿದ್ದ. ಹಾಗಾಗಿ ಅವರು ನೋವು ಮತ್ತು ಹಸಿವನ್ನು ಸಹಿಸಿಕೊಂಡು ತಮ್ಮ ಹಾಸಿಗೆಯ ಮೇಲೆ ಶಾಂತವಾಗಿ ಮಲಗಿದರು. ರಾತ್ರಿ ಆಳವಾಗುತ್ತಾ ಹೋದಂತೆ ಅವರ ಹಸಿವಿನ ಸಂಕಟವು ಹೆಚ್ಚಾಗುತ್ತಾ ಹೋಯಿತು. ಹೀಗೆ ಸಂಕಟ ಪಡುತ್ತಾ ಅವರಿಗೆ ಯಾವಾಗ ನಿದ್ದೆ ಬಂತೆಂದು ತಿಳಿಯಲಿಲ್ಲ. ಬೆಳಿಗ್ಗೆ ಅಡುಗೆ ಮನೆಯಿಂದ ಬರುತ್ತಿದ್ದ ಪ್ರೆಷರ್ ಕುಕ್ಕರ್ನ ಜೋರಾದ ಸೀಟಿ ಕೇಳಿ ಎಚ್ಚರವಾಯಿತು. ಹಾಸಿಗೆಯಿಂದ ಎದ್ದು ನೋಡಿದಾಗ ಸೊಸೆ ರೀನಾ ಅಡಿಗೆ ಮನೆಯಲ್ಲಿ ಏನೋ ಅಡಿಗೆ ಮಾಡುತ್ತಿದ್ದಳು. ತುಪ್ಪದಲ್ಲಿ ಹುರಿದ ಮಸಾಲೆಗಳು ಮತ್ತು
ಜೀರಿಗೆ ಬೀಜಗಳ ಸುವಾಸನೆ ಗಾಳಿಯಲ್ಲಿ ತೇಲುತ್ತಿತ್ತು. ಆ ಸುವಾಸನೆಯು ಅವರ ಮೂಗಿನ ಹೊಳ್ಳಿಗಳನ್ನ ಅಮೃತದಂತೆ ಪ್ರವೇಶಿಸುತ್ತಿತ್ತು ಮತ್ತು ಅವರ ಹಸಿವನ್ನು ಮತ್ತಷ್ಟು ಬಡಿದೆಬ್ಬಿಸುತ್ತಿತ್ತು. ಹೃದಯವು ಒಂದು ಕ್ಷಣ ತೃಪ್ತಿಗೊಂಡಿತು. ಮನದಲ್ಲಿ ಒಂದು ಆಶಾಭಾವನೆ ಹುಟ್ಟಿಕೊಂಡಿತು. ಈಗ ಸ್ವಲ್ಪ ಹೊತ್ತಿನಲ್ಲೇ ಬಿಸಿ ಬಿಸಿಯಾದ ಸ್ವಾದಿಷ್ಟಕರವಾದ ತಿಂಡಿ ಸಿಗುತ್ತದೆ ಅಂತ. ಹೀಗೆ ಯೋಚಿಸುತ್ತಾ ಅವರು ಹಾಸಿಗೆಯ ಮೇಲೆ ಕುಳಿತಾಗಲೇ ರೀನಾಳ ಕಟುವಾದ ಧ್ವನಿಯು, ಮಾವ, ಎಷ್ಟೊತ್ತದು ಎದ್ದೇಳುವುದು? ಸೂರ್ಯ ನೆತ್ತಿಯ ಮೇಲೆ ಬಂದಾಯ್ತು. ಇಷ್ಟೊತ್ತು ಯಾರಾದರೂ ಮಲಗುತ್ತಾರಾ ಅಂತ ಕೇಳಿಸಿತು. ಗಂಗಣ್ಣನವರು ಸೊಸೆಯ ಮುಖ ನೋಡಿದರು. ಅವಳ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಗೌರವ ಇರಲಿಲ್ಲ, ಮಮತೆಯೂ ಇರಲಿಲ್ಲ. ಅವುಗಳಲ್ಲಿ ಕೇವಲ ಅಧಿಕಾರ ಮತ್ತು ಕಿರಿಕಿರಿಯ ಭಾವನೆ ಇದ್ದಿತು. ಅವಳು ಅವರ ಕೈಯಲ್ಲಿ ಬಿಸಿ ಚಹಾ ಕಪ್ಪನ್ನು ಕೊಡುತ್ತಾ, ಈ ಚಹಾವನ್ನ ಬೇಗ ಕುಡಿದು ಮನೆಗೆಲಸಕ್ಕೆ ಸಹಾಯ ಮಾಡಿ ಎಂದು ಹೇಳಿದಳು. ಅವಳು ಒಂದೇ ಉಸಿರಿನಲ್ಲಿ ಆದೇಶವನ್ನ ನೀಡುತ್ತಾ, ಬಾತ್ರೂಮ್ನಲ್ಲಿ 2 ದಿನಗಳ ಮೈಲಿಗೆ ಬಟ್ಟೆಗಳ ರಾಶಿ ಇದೆ, ಅವುಗಳನ್ನ ತೊಳೆದು ಒಣಗಲು ಛಾವಣಿಯ ಮೇಲೆ ನೇತು ಹಾಕಿ, ಮತ್ತು ಈ ಕೆಲಸ ಮುಗಿದ ನಂತರ ಇಡೀ ಮನೆಯನ್ನ ಗೂಡಿಸಿ ಮತ್ತು ಒರೆಸಿ, ಪ್ರತಿಯೊಂದು ಮೂಲೆಯಲ್ಲೂ ಹೊಳೆಯಬೇಕು. ಮತ್ತು ಹೌದು, ನಿಮ್ಮ ಕೈಗಳನ್ನ ಸ್ವಲ್ಪ ವೇಗವಾಗಿ ಆಡಿಸಿ. ಇಂದು ನನ್ನ ತವರಿನವರು ಬರುತ್ತಿದ್ದಾರೆ. ನಾನು ಅವರಿಗೆ ರುಚಿ ರುಚಿಯಾದ ಅಡಿಗೆ ಮಾಡುತ್ತಿದ್ದೇನೆ. ಅವರು ಬರುವ ಮೊದಲೇ ಎಲ್ಲಾ ಕೆಲಸಗಳು ಮುಗಿದಿರಬೇಕು ಅಂತ ಹೇಳಿದಳು. ಸೊಸೆಯ ಪ್ರತಿಯೊಂದು ಮಾತು ಅವರ ಕೃಶವಾದ ದೇಹದ ಮೇಲೆ ಮತ್ತು ಗಾಯಗೊಂಡ ಸ್ವಾಭಿಮಾನದ ಮೇಲೆ ಬೀಳುವ ಚಾಟಿಯ ಏಟಿನಂತೆ ಇದ್ದಿತು. ಹಿಂದಿನ ರಾತ್ರಿಯಿಂದ ಹಸಿವಿನಿಂದ ಮತ್ತು ದುರ್ಬಲತೆಯಿಂದ ಬಳಲುತ್ತಿದ್ದ ಗಂಗಣ್ಣನವರು ಒಂದು ಮಾತನ್ನು ಹೇಳಲಾಗಲಿಲ್ಲ. ಏನಾದರೂ ಹೇಳಿದರೆ ಏನು ಉಪಯೋಗವಿಲ್ಲ ಎಂದು ಅವರಿಗೆ ತಿಳಿದಿತ್ತು. 1 ಕಪ್ ಕಡಿಮೆ ಹಾಲಿನ ಚಹಾವನ್ನ ಕುಡಿದ ಅವರು ತಮ್ಮನ್ನು ತಾವು ಸಮಾಧಾನ ಪಡಿಸಿಕೊಂಡು ಬಾತ್ರೂಮ್ನಲ್ಲಿ ಇಟ್ಟಿದ್ದ ಮೈಲಿಗೆ ಬಟ್ಟೆಗಳ ದೊಡ್ಡ ರಾಶಿಯ ಕಡೆಗೆ ಹೋದರು. ವೃದ್ಧಾಪ್ಯ ಮತ್ತು ದೌರ್ಬಲ್ಯದಿಂದ ಅವರಿಗೆ ಅಷ್ಟೊಂದು ಕೆಲಸ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಕೆಲಸ ಮಾಡುತ್ತಾ ಮಾಡುತ್ತಾ ಅವರಿಗೆ ಉಸಿರುಗಟ್ಟಿದಂತೆ ಆಗುತ್ತಿತ್ತು. ಆದರೆ ಅನಿವಾರ್ಯವಾಗಿತ್ತು. ತಮ್ಮದೇ ಸ್ವಂತ ಮನೆಯಲ್ಲಿ ಅಸಹಾಯಕ ಸಂಬಳವಿಲ್ಲದೆ ಕಾರ್ಮಿಕರಾಗಿದ್ದರು. ಗಂಟೆಗಟ್ಟಲೆ ಅವಿರತ ಶ್ರಮ ವಹಿಸಿ ಮನೆಯ ಎಲ್ಲಾ ಕೆಲಸಗಳು ಮುಗಿದು ಮನೆ ಕನ್ನಡಿಯಂತೆ ಹೊಳೆಯಲು ಪ್ರಾರಂಭಿಸಿದಾಗ ಗಂಗಣ್ಣನವರು ಬೆವರಿನಲ್ಲಿ ತೊಯ್ದು ತಮ್ಮ ಸೊಸೆಯ ಹತ್ತಿರ ನಿಂತು, ಸೊಸೆ, ಮನೆಯ ಎಲ್ಲಾ ಕೆಲಸಗಳನ್ನ ನಾನು ಮಾಡಿ ಮುಗಿಸಿದ್ದೇನೆ. ಈಗ ನನಗೆ ತುಂಬಾ ಹೊಟ್ಟೆ ಹಸಿವಾಗಿದೆ. ರಾತ್ರಿಯಿಂದ ಏನು ತಿಂದಿಲ್ಲ. ಯಾವ ಚಪಾತಿಯನ್ನು ನೀನು ಇಟ್ಟು ಹೋಗಿದ್ದೀಯೋ ಅದರಿಂದ ವಾಸನೆ ಬರುತ್ತಿತ್ತು. ಅದಕ್ಕಾಗಿ ನನಗೆ ಅದನ್ನ ತಿನ್ನಲಾಗಲಿಲ್ಲ ಅಂತ ಹೇಳಿದರು. ಇದನ್ನು ಕೇಳಿ ರೀನಾಳ ಮುಖ ಕೆಂಪಾಯಿತು. ಅವಳು ಹಾವಿನಂತೆ ಬುಸುಗುಡುತ್ತಾ, ಹೌದಾ? ಹಾಗಿದ್ರೆ ನೀವು ಹೇಳುವ ಉದ್ದೇಶವೇನು? ನಾನು ನಿಮಗೆ ಹಳಸಿದ ಮತ್ತು ಕೊಳೆತ ಊಟವನ್ನ ಕೊಡುತ್ತೇನೆ ಅಂತಾನಾ? ಓ ದೇವರೇ, ಈಗ ನೀವು ನನ್ನ ಮೇಲೆ ಈ ಆರೋಪವನ್ನ ಮಾಡುವುದೊಂದೇ ಬಾಕಿ ಇತ್ತು. ನಾಚಿಕೆ ಆಗುವುದಿಲ್ಲವೇ ನಿಮಗೆ ಈ ವಯಸ್ಸಿನಲ್ಲಿ ಇಂತಹ ಸುಳ್ಳು ಹೇಳಲಿಕ್ಕೆ ಅಂತ ಹೇಳಿದಳು. ಗಂಗಣ್ಣನವರು ದಿಗ್ಭ್ರಮೆಗೊಂಡರು. ಅವರು ಮೂಕರಾಗಿದ್ದರು. ಅವರ ಸರಳ ಹೇಳಿಕೆಯನ್ನ ಈ ರೀತಿ ಅರ್ಥೈಸಲಾಗುತ್ತದೆ ಎಂದು ಅವರು ಕನಸಿನಲ್ಲಿ ಊಹಿಸಿರಲಿಲ್ಲ. ರೀನಾಳ ಧ್ವನಿ ಮತ್ತಷ್ಟು ಜೋರಾಯಿತು. ಇಡೀ ನೆರೆಹೊರೆಯವರಿಗೆ ಹೇಳಲು ಬಯಸುತ್ತಿರುವಂತೆ, ನನ್ನ ಮಾತನ್ನು ಕಿವಿಗೊಟ್ಟು ಕೇಳಿಸಿಕೊಳ್ಳಿ. ಎಲ್ಲಿಯವರೆಗೂ ನನ್ನ ತವರಿನವರು ಬಂದು ಊಟ ಮಾಡುವುದಿಲ್ಲವೋ ಅಲ್ಲಿಯವರೆಗೆ ಅಡಿಗೆ ಮನೆಯಿಂದ ನಿಮಗೆ ಒಂದು ಕಾಳು ಸಿಗುವುದಿಲ್ಲ. ಅರೆ, ಅವರು ಬಂದಾಗ ಅಡಿಗೆ ಕಡಿಮೆಯಾದರೆ ನನ್ನದೇನು ಮರ್ಯಾದೆ ಉಳಿಯುತ್ತದೆ? ಒಂದು ವೇಳೆ ಅವರು ಬಂದು ಹೋದ ಮೇಲೆ ಏನಾದರೂ ಉಳಿದಿದ್ದರೆ ನಿಮಗೆ ಕೊಡುತ್ತೇನೆ. ಈಗ ಇಲ್ಲಿ ನನ್ನ ತಲೆಯ ಮೇಲೆ ನಿಂತು ನನ್ನ ತಲೆ ಕೆಡಿಸಬೇಡಿ. ಹೀಗೆ ಹೇಳುತ್ತಾ ರೀನಾ ಹತ್ತಿರದ ಮೇಜಿನ ಮೇಲೆ ಇಟ್ಟಿದ್ದ ಗ್ಲೂಕೋಸ್ ಬಿಸ್ಕೆಟ್ ಸಣ್ಣ ಪ್ಯಾಕೆಟ್ ಅನ್ನು ಗಂಗಣ್ಣನವರಿಗೆ ಕೊಡುತ್ತಾ, ನಿಮ್ಮ ಕೋಣೆಗೆ ಹೋಗಿ ಇವುಗಳನ್ನು ತಿನ್ನಿರಿ ಮತ್ತು ಎಲ್ಲಿಯವರೆಗೂ ಅತಿಥಿಗಳು ಬಂದು ಹೋಗುವುದಿಲ್ಲವೋ ಅಲ್ಲಿಯವರೆಗೂ ಕೋಣೆಯಿಂದ ಹೊರಗೆ ಬರಬೇಡಿ. ಮನೆಯಲ್ಲಿ ಅಲ್ಲಿ ಇಲ್ಲಿ ಸುತ್ತಾಡುವ ಅವಶ್ಯಕತೆ ಇಲ್ಲ. ಮತ್ತೆ ಅಂಗಳದಲ್ಲಿರುವ ನಿಮ್ಮ ಕಾಟನ್ನು ತೆಗೆದು ಬೇರೆ ಕಡೆ ಇಡಿರಿ. ಬಂದ ಅತಿಥಿಗಳು ಏನಂದುಕೊಂಡಾರು? ನನ್ನ ಮನೆಯನ್ನು ಕಸದ ತೊಟ್ಟಿ ಮಾಡಿಟ್ಟಿದ್ದೀರಿ ನೀವು ಅಂತ ಹೇಳಿದಳು. ಒಂದು ಕ್ಷಣ ಗಂಗಣ್ಣನವರ ರಕ್ತ ಕುದಿಯಿತು. ಅವರೊಳಗಿನ ಸೂಕ್ತ ಜ್ವಾಲಾಮುಖಿಯೊಂದು ಭುಗಿಲೆದ್ದಿತು. ಈ ಮನೆ ನಿನ್ನದಲ್ಲ, ನನ್ನದು ಎಂದು ಕಿರಿಚುವಂತೆ ಅವರಿಗೆ ಅನಿಸಿತು. ಇದು ಕಸದ ತೊಟ್ಟಿಯಲ್ಲ, ಇದು ನನ್ನ ಜೀವಮಾನದ ಕಠಿಣ ಪರಿಶ್ರಮದ ಫಲ ಅಂತ ಹೇಳಬೇಕು ಅನಿಸಿತು. ಆದರೆ ಮಗ ಬಂದ ತಕ್ಷಣ ಸೊಸೆ ಇದನ್ನೆಲ್ಲ ದೊಡ್ಡದನ್ನಾಗಿ ಮಾಡುತ್ತಾಳೆ ಎಂದು ಯೋಚಿಸಿ ಸುಮ್ಮನಾದರು. ಮಗ ಸಂಜೀವ್ ಕೂಡ ಸತ್ಯ ತಿಳಿಯದೆ ತನ್ನ ಹೆಂಡತಿಯ ಪಕ್ಷವಹಿಸಿ ಅವರನ್ನು ಮತ್ತೆ ವೃದ್ಧಾಶ್ರಮದಲ್ಲಿ ಬಿಡುವುದಾಗಿ ಬೆದರಿಕೆ ಹಾಕಲು ಶುರು ಮಾಡುತ್ತಾನೆ. ಯಾವಾಗ ಅವನು ಮದುವೆ ಆದನೋ ಆಗಿನಿಂದ ಅವನಿಗೆ ತನ್ನ ವೃದ್ಧ ತಂದೆಯ ತೊಂದರೆಗಳು ಎಲ್ಲಿ ಕಾಣಿಸುತ್ತವೆ? ಅವನಾದರೋ ತನ್ನ ಪತ್ನಿಯ ಕಣ್ಣುಗಳಿಂದಲೇ ನೋಡುತ್ತಾನೆ ಮತ್ತು ಅವಳ ಕಿವಿಯಿಂದಲೇ ಕೇಳುತ್ತಾನೆ. ಹೀಗೆ ಯೋಚಿಸುತ್ತಾ ಗಂಗಣ್ಣನವರು ಭಾರವಾದ ಹೃದಯದಿಂದ ತಮ್ಮ ನಡುಗುವ ಕೈಗಳಿಂದ ತಮ್ಮ ಕಾಟವನ್ನ ಎತ್ತಿ ತಮ್ಮ ಕೋಣೆಯ ಕತ್ತಲೆಯ ಭಾಗದಲ್ಲಿ ಇಟ್ಟರು ಮತ್ತು ಅಲ್ಲಿಯ ನೆಲದ ಮೇಲೆ ಕುಳಿತು ಬಿಸ್ಕೆಟ್ ಪ್ಯಾಕೆಟ್ ಅನ್ನು ತೆರೆಯಲು ಪ್ರಾರಂಭಿಸಿದರು. ಅವರ ನಡುಗುವ ಕೈಗಳಿಂದ ಪ್ಯಾಕೆಟ್ ಅನ್ನು ತೆರೆಯಲು ಸಾಧ್ಯವಾಗಲಿಲ್ಲ.
ಕಣ್ಣುಗಳಿಂದ ನಿರಂತರವಾಗಿ ಕಣ್ಣೀರು ಸುರಿಯುತ್ತಿದ್ದವು. ಹಾಗೆ ಸುರಿಯುತ್ತಿದ್ದ ಕಣ್ಣೀರು ಬಿಸ್ಕೆಟ್ ಪ್ಯಾಕೆಟ್ ಮೇಲೆ ಬೀಳುತ್ತಿದ್ದವು. ತಮ್ಮ ಕೋಣೆಯ ಉಸಿರುಗಟ್ಟಿಸುವ ಮೌನದಲ್ಲಿ ಕುಳಿತು ಹಿಂದಿನ ಪುಟಗಳನ್ನು ತಿರುವಿ ಹಾಕಲು ಪ್ರಾರಂಭಿಸಿದರು. ಅವರಿಗೆ ತಮ್ಮ ಮಗ ಸಂಜೀವನ ಬಾಲ್ಯದ ದಿನಗಳು ನೆನಪಾದವು. ಅವರು ಯೋಚಿಸಲು ಪ್ರಾರಂಭಿಸಿದರು. ಅವರು ಪುತ್ರ ಪ್ರಾಪ್ತಿಗಾಗಿ ಎಷ್ಟೋ ದೇವಾಲಯಗಳಲ್ಲಿ ಹಣೆ ಹಚ್ಚಿದ್ದರು, ಎಷ್ಟು ಆಸೆಗಳನ್ನು ದೇವರಲ್ಲಿ ಬೇಡಿಕೊಂಡಿದ್ದರು. ಅದರ ಫಲವಾಗಿ ಸಂಜೀವನ ಜನ್ಮವಾಗಿತ್ತು. ತಮ್ಮ ಮಗ ದೊಡ್ಡವನಾಗಿ ತಮ್ಮ ವೃದ್ಧಾವಸ್ಥೆಗೆ ಊರುಗೋಲು ಆಗುತ್ತಾನೆ, ತಮಗೆ ಆಸರೆ ಆಗುತ್ತಾನೆ ಅಂತ ಅವರು ಕನಸು ಕಂಡಿದ್ದರು. ಆದರೆ ಅದೇ ಊರುಗೋಲು ಲಾಠಿಯಾಗಿ ತಮ್ಮ ಮೇಲೆಯೇ ಪ್ರಹಾರ ಮಾಡುತ್ತದೆ ಅಂತ ಅವರು ಆಗ ಅಂದುಕೊಂಡಿರಲಿಲ್ಲ. ಅವರು ತಮ್ಮ ಮಗನಿಗೆ ಯಾವುದೇ ಕೊರತೆ ಆಗಲು ಬಿಡಲಿಲ್ಲ. ನಗರದ ಅತ್ಯುತ್ತಮ ಇಂಗ್ಲಿಷ್ ಶಾಲೆಯಲ್ಲಿ ಅವನಿಗೆ ಶಿಕ್ಷಣ ಕೊಡಿಸಿದರು. ಅವನ ಎಲ್ಲ ಆಸೆಗಳನ್ನು ಅವರು ಪೂರೈಸಿದರು. ಕಾಲೇಜಿನಲ್ಲಿದ್ದಾಗ ಸಂಜೀವ್ ಮೋಟಾರ್ ಸೈಕಲ್ ಬೇಡಿಕೆ ಇಟ್ಟಾಗ ಅವರು ತಮ್ಮ FDಯನ್ನು ಮುರಿದು ಅತ್ಯಂತ ದುಬಾರಿ ಮೋಟಾರ್ ಸೈಕಲ್ ಖರೀದಿಸಿಕೊಟ್ಟಿದ್ದರು. ಅವನು ನನ್ನ ಮಗನಿದ್ದಾನೆ, ಅವನ ಎಲ್ಲ ಆಸೆಗಳು ಈಡೇರಬೇಕು ಅಂತ ಅವರು ಯೋಚಿಸುತ್ತಿದ್ದರು. ಶಾರದಾ ಕೂಡ ಅವರ ಮಾತಿಗೆ ವಿರೋಧಪಡಿಸುತ್ತಾ, ನೀವು ಸಂಜೀವನನ್ನ ಹೆಚ್ಚು ತಲೆಯ ಮೇಲಿಟ್ಟು ಬೆರೆಸುತ್ತಿದ್ದೀರಿ, ಕಠಿಣ ಪರಿಶ್ರಮದ ಮೌಲ್ಯವನ್ನು ಅವನಿಗೆ ಅರ್ಥ ಮಾಡಿಸಿ ಎಂದು ಹೇಳುತ್ತಿದ್ದಳು. ಆದರೆ ಅವರು ನಗುತ್ತಾ ವಿಷಯವನ್ನ ತಪ್ಪಿಸುತ್ತಿದ್ದರು. ಬಹುಶಃ ಇದು ಅವರ ದೊಡ್ಡ ತಪ್ಪಾಗಿರಬಹುದು. ಅವರು ಸಂಜೀವಿಗೆ ವ್ಯವಹಾರದ ಪ್ರತಿಯೊಂದು ಚಾಣಾಕ್ಷತನವನ್ನ ಕಲಿಸಿದರು. ಲೆಕ್ಕಪತ್ರ ಇಡುವುದರಿಂದ ಹಿಡಿದು ಗ್ರಾಹಕರೊಂದಿಗೆ ಹೀಗೆ ಮಾತನಾಡಬೇಕು ಅನ್ನುವುದನ್ನ ಕಲಿಸಿದರು. ಕ್ರಮೇಣ ಅವರು ತಮ್ಮ ಸಣ್ಣ ಅಂಗಡಿಯನ್ನ ಸಂಜೀವ್ ಟಾಯ್ಸ್ ಎಂಪೋರಿಯಂ ಎಂಬ 3 ಅಂತಸ್ತಿನ ಶೋರೂಮ್ ಆಗಿ ಪರಿವರ್ತಿಸಿದರು. ನಂತರ ಅವರು ಈ ಐಷಾರಾಮಿ ಮನೆಯನ್ನ ನಿರ್ಮಿಸಿದರು. ಸಂಜೀವ್ ಆಯ್ಕೆ ಮಾಡಿದ ಹುಡುಗಿ ರೀನಾ ಒಳ್ಳೆಯ ಶ್ರೀಮಂತ ಕುಟುಂಬಕ್ಕೆ ಸೇರಿದ ತುಂಬಾ ಓದಿಕೊಂಡಿದ್ದ ಹುಡುಗಿಯಾಗಿದ್ದಳು. ಅವಳೊಂದಿಗೆ ಸಂಜೀವನ ಮದುವೆ ಕೂಡ ಮಾಡಿಸಿದರು. ಶಾರದಾ ಬದುಕಿರುವವರೆಗೂ ಎಲ್ಲವೂ ಒಂದು ಆಹ್ಲಾದಕರ ಕನಸಿನಂತೆ ಇತ್ತು. ಗಂಗಣ್ಣನವರು ಈ ಮನೆಯ ಮುಖ್ಯಸ್ಥರಾಗಿದ್ದರು. ಅವರ ಪ್ರತಿಯೊಂದು ಮಾತು ಕಾನೂನಾಗಿತ್ತು. ಅವರ ಮಗ ಮತ್ತು ಸೊಸೆ ಅವರನ್ನು ಗೌರವಿಸುತ್ತಿದ್ದರು. ಶಾರದಾ ತನ್ನ ಸೊಸೆಯೊಂದಿಗೆ ಮನೆಯಲ್ಲಿ ಇದ್ದು ಮನೆಯನ್ನ ಸಂಭಾಳಿಸುತ್ತಿದ್ದಳು ಮತ್ತು ಗಂಗಣ್ಣನವರು ಅಂಗಡಿಯನ್ನ ನಡೆಸಿಕೊಂಡು ಹೋಗುತ್ತಿದ್ದರು. ಆದರೆ ಒಂದು ದಿನ ಶಾರದಾಳನ್ನ ಡೆಂಗು ಜ್ವರ ಬಾಧಿಸಿತು. ಶಹರದ ಒಂದು ಒಳ್ಳೆಯ ಆಸ್ಪತ್ರೆಯಲ್ಲಿ ಅವಳನ್ನ ಭರ್ತಿ ಮಾಡಲಾಯಿತು. ಲಕ್ಷಾಂತರ ಹಣವನ್ನ ನೀರಿನಂತೆ ಹರಿಸಿದರು. ಶಾರದಾ ಗಂಗಣ್ಣನವರನ್ನ ಒಂಟಿಯಾಗಿ ಬಿಟ್ಟು ಹೋಗಿಬಿಟ್ಟಳು. ಆದರೆ ಅವಳ ನಿರ್ಗಮನದ ನಂತರ ಗಂಗಣ್ಣನವರ ಇಡೀ ಪ್ರಪಂಚವೇ ನಾಶವಾಯಿತು. ಅವರೀಗ ಮಗ ಮತ್ತು ಸೊಸೆಯ ಮೇಲೆ ಹೊರೆಯಾದರು. ಕ್ರಮೇಣ ಮಗ ಅಂಗಡಿಯನ್ನ ವಹಿಸಿಕೊಂಡನು ಮತ್ತು ಸೊಸೆ ಇಡೀ ಮನೆಯನ್ನ ವಹಿಸಿಕೊಂಡಳು ಮತ್ತು ಅವರು ಒಂದು ಕೋಣೆಗೆ ಸೀಮಿತವಾದರು. ತಮ್ಮದೇ ಮನೆಯಲ್ಲಿ ಅವರು ಆಚೆ ಈಚೆ ಸುತ್ತಾಡಲು ಸಹ ಅನುಮತಿ ಇರಲಿಲ್ಲ. ಸ್ವಲ್ಪ ದಿನಗಳಿಂದ ಅವರ ಆರೋಗ್ಯ ಹದಗೆಡುತ್ತಾ ಹೋಗಿದ್ದರಿಂದ, ನಿಮಗೆ ವಯಸ್ಸಾಯಿತು, ನೀವು ಅಂಗಡಿಯಲ್ಲಿ ಕೂರುವುದು ಬೇಡ, ನಿಮ್ಮ ಆರೋಗ್ಯ ಮತ್ತಷ್ಟು ಹಾಳಾದರೆ ಯಾರು ನೋಡಿಕೊಳ್ಳಬೇಕು? ಇನ್ನು ಅಂಗಡಿಯಲ್ಲಿ ನಿಮ್ಮ ಅವಶ್ಯಕತೆ ಇಲ್ಲ, ನಾನೇ ಅಂಗಡಿಯನ್ನು ಚೆನ್ನಾಗಿ ನೋಡಿಕೊಂಡು ಹೋಗುತ್ತೇನೆ ಅಂತ ಅವರ ಮಗ ಅವರನ್ನು ಅಂಗಡಿಗೆ ಬರದಂತೆ ನೋಡಿಕೊಂಡು ಅಂಗಡಿಯನ್ನು ತನ್ನ ಕಬ್ಜಕ್ಕೆ ತೆಗೆದುಕೊಂಡ. ಗಂಗಣ್ಣನವರ ಜೇಬಿನಲ್ಲಿ ಸ್ವಲ್ಪ ಹಣವಿದ್ದರೆ ಅವರು ಹೊರಗಿನಿಂದ ಏನನ್ನಾದರೂ ಖರೀದಿಸಿ ತಿನ್ನಬಹುದಿತ್ತು. ಆದರೆ ಅವರ ಮಗ ಅವರಿಗೆ 1 ರೂಪಾಯಿ ಕೂಡ ಕೊಡುತ್ತಿರಲಿಲ್ಲ. ಹಾಗಾಗಿ ಅವರ ಸೊಸೆ ಅವರಿಗೆ ಕೊಟ್ಟ ಊಟವನ್ನೇ ಮಾಡಬೇಕಾಗಿತ್ತು. ಅದು ಕೂಡ ಸಾವಿರಾರು ನಿಂದನೆಗಳನ್ನು ಕೇಳಿದ ನಂತರ. ಗಂಗಣ್ಣನವರು ಹೀಗೆ ಯೋಚಿಸುತ್ತಾ ದುಃಖಿಸಲು ಪ್ರಾರಂಭಿಸಿದರು ಮತ್ತು ಸಣ್ಣ ಮಕ್ಕಳಂತೆ ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದರು. ಹೊರಗೆ ಬಾಗಿಲು ಕರೆಗಂಟೆ ಬಾರಿಸಿತು. ಗಂಗಣ್ಣನವರು ತಮ್ಮ ನೆನಪುಗಳ ಸಮುದ್ರದಿಂದ ಹೊರಗೆ ಬಂದರು. ಸೊಸೆ ತವರಿನವರು ಬಂದರು ಅಂತ ಅವರು ತಿಳಿದುಕೊಂಡರು. ಹೊರಗೆ ನಗುವ ಕಲಿಯುವ ಜೋರಾದ ಶಬ್ದ ಕೇಳಿಸುತ್ತಿತ್ತು. ಅವರ ಕೋಣೆಯ ಮುಚ್ಚಿದ ಬಾಗಿಲಿನ ಕೆಳಗಿನಿಂದ ವಿವಿಧ ಭಕ್ಷ್ಯಗಳ ಸುವಾಸನೆ ಬರುತ್ತಿತ್ತು ಮತ್ತು ಅವರ ಹಸಿವನ್ನು ಇನ್ನಷ್ಟು ಕ್ರೂರವಾಗಿ ಪೀಡಿಸುತ್ತಿತ್ತು. ಅವರು ಅಪರಾಧಿಯಂತೆ ತಮ್ಮ ಕೋಣೆಯಲ್ಲಿ ಬಂದಿಯಾಗಿ ಯಾವಾಗ ಸೊಸೆಯ ತವರಿನವರು ಊಟ ಮಾಡಿ ಹೊರಡುತ್ತಾರೋ ಮತ್ತು ತಮಗೆ ಯಾವಾಗ ಊಟ ಸಿಗುತ್ತದೆಯೋ ಅಂತ ಕಾಯುತ್ತಲಿದ್ದರು. ಗಂಟೆಗಳು ಕಳೆದವು. ಅತಿಥಿಗಳಿಗೆ ಊಟದ ಮೇಜಿನ ಮೇಲೆ ಆಹಾರವನ್ನು ಬಡಿಸಲಾಯಿತು. ಪನ್ನೀರ್ ಬಾಜಿ, ದಮ್ ಆಲು, ಬೇಳೆ ಪಲ್ಯ, ಸ್ಟಫ್ಡ್ ಹಾಗಲಕಾಯಿ, ಪಲಾವ್, ಬಿಸಿ ಪುರಿಗಳು, ಗುಲಾಬ್ ಜಾಮೂನ್. ಎಲ್ಲರೂ ಬೆರಳುಗಳನ್ನು ನೆಕ್ಕುತ್ತಾ ಅದನ್ನು ತಿನ್ನುತ್ತಿದ್ದರು. ಇನ್ನೊಂದು ಬದಿಯಲ್ಲಿ ಗಂಗಣ್ಣನವರು ನೀರು ಕುಡಿದು ತಮ್ಮ ಹಸಿವನ್ನ ಇಂಗಿಸಿಕೊಳ್ಳುವ ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದರು. ಕೋಣೆಯಲ್ಲಿ ಇಟ್ಟಿದ್ದ ನೀರಿನ ಜಗ್ ಕೂಡ ಈಗ ಖಾಲಿಯಾಗಿತ್ತು. ಬಾಯಾರಿಕೆಯಿಂದ ಅವರ ಗಂಟಲು ಒಣಗುತ್ತಿತ್ತು. ಯಾವಾಗ ಅವರು ಧೈರ್ಯ ತಂದುಕೊಂಡು ನೀರು ತರಲು ತಮ್ಮ ಕೋಣೆಯಿಂದ ಹೊರಬಂದರೋ ಅಡುಗೆ ಮನೆಯಲ್ಲಿ ನಿಂತಿದ್ದ ಅವರ ಸೊಸೆಯ ತಾಯಿ, ಅಂದರೆ ಅವರ ಬೀಗುತಿ ರೀನಾಳನ್ನ ಕೇಳುತ್ತಿದ್ದರು. ಹೇ ರೀನಾ,
ನೀನು ನಿನ್ನ ಮಾವನಿಂದ ಏನಾದರೂ ಕೆಲಸ ಮಾಡಿಸುತ್ತೀಯೋ ಅಥವಾ ಇಲ್ಲವೋ, ಅಥವಾ ಪೂರ್ತಿ ದಿನ ಮನೆಯಲ್ಲಿ ಕುಳಿತು ಪುಕ್ಸಟ್ಟೆ ರೊಟ್ಟಿಯನ್ನ ಮುರಿಯುತ್ತಿರುತ್ತಾರೋ ಅಂತ. ಅದಕ್ಕೆ ರೀನಾ ನಗುತ್ತಾ, ಇಲ್ಲ ಅಮ್ಮ, ನೀನು ಏನು ಅಂತ ಕೇಳುತ್ತೀಯ? ಈಗ ಇವರು ಮುದುಕರಾಗಿದ್ದಾರೆ, ಹೆಚ್ಚೇನೂ ಇಲ್ಲ, ಆದರೆ ಅಲ್ಪ ಸ್ವಲ್ಪ ಕೆಲಸ ಮಾಡಿಸಿಕೊಳ್ಳುತ್ತೇನೆ. ಕಸಗೂಡಿಸುವುದು, ಪಾತ್ರೆ ತೊಳೆಯುವುದು, ಬಟ್ಟೆ ತೊಳೆದು ಹಾಕುವುದು, ಅಷ್ಟಕ್ಕೂ ಹೀಗೆ ಖಾಲಿ ಕೂರಿಸಿ ಪುಕ್ಸಟ್ಟೆ ತಿನ್ನಲು ಕೊಡಲಾಗುತ್ತದೆಯೇ ಅಂತ ಹೇಳುತ್ತಾ ಇಬ್ಬರು ಕೈ ಕೈ ಹೊಡೆದು ನಗತೊಡಗಿದರು. ತುಂಬಾ ತಮಾಷೆಯ ಜೋಕ್ ಕೇಳಿದವರಂತೆ. ಗಂಗಣ್ಣನವರು ಅಲ್ಲಿಯೇ ಹೆಪ್ಪುಗಟ್ಟಿದಂತೆ ಆದರು. ಯಾರೋ ಅವರ ಪಾದಗಳ ಮೇಲೆ ಕರಗಿದ ಸೀಸವನ್ನು ಸುರಿದ ಹಾಗೆ. ಈ ಮಾತುಗಳು ಅವರ ಹೃದಯವನ್ನ ವಿಷಕಾರಿ ಬಾಣದಂತೆ ಚುಚ್ಚಿದವು. ಈ ಅಂಗಡಿ, ಈ ಮನೆ ಎಲ್ಲವನ್ನೂ ಗಂಗಣ್ಣನವರೇ ಮಾಡಿದ್ದಾಗಿತ್ತು. ಆದರೆ ಇಂದು ಅವರಿಗೇನೆ ಪುಗ್ಸಟ್ಟೆ ಊಟ ಮಾಡುವವ ಅಂತ ಬೈಯಲಾಗುತ್ತಿತ್ತು. ಅವರ ನಡುಗುವ ಕೈಗಳಿಂದ ನೀರಿನ ಸ್ಟೀಲ್ನ ಗ್ಲಾಸು ಜಾರಿ ಕೆಳಗೆ ಬಿದ್ದು ಜೋರಾದ ಶಬ್ದ ಮಾಡಿತು. ಗ್ಲಾಸ್ ಬಿದ್ದ ಶಬ್ದ ಕೇಳಿ ರೀನಾ ಓಡಿ ಬಂದು ಅಡಿಗೆ ಮನೆಯ ನೆಲದ ಮೇಲೆ ನೀರು ಹರಡಿದ್ದನ್ನ ನೋಡಿ, ನಿಮಗೆ ಕಣ್ಣು ಕಾಣುವುದಿಲ್ಲವೇ? ನನಗೆ ಒಂದು ವಿಷಯ ಅರ್ಥವಾಗುತ್ತಿಲ್ಲ. ನಾನು ನಿಮ್ಮನ್ನು ಅಡಿಗೆ ಮನೆಗೆ ಬರದಂತೆ ಹೇಳಿದ್ದರೂ ಕೂಡ ನೀವು ಏಕೆ ಬಂದಿರಿ? ಇಡೀ ಅಡಿಗೆ ಮನೆಯನ್ನ ಹೊಲಸು ಮಾಡಿದಿರಿ. ನಡೀರಿ, ಬೇಗನೆ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಎಂದು ಕಿರಿಚಿದಳು. ಸೊಸೆಯ ಚೀರಾಟ ಕಡಿಮೆ ಆಗಲಿಲ್ಲವೇನೋ ಅನ್ನುವ ಥರ ಸಂಜೀವ್ ಬಂದು, ಅಪ್ಪ, ನೀವಿಲ್ಲಿ ಬರಕೂಡದು ಅಂತ ರೀನಾ ಹೇಳಿದ್ದರೂ ನೀವೇಕೆ ಬಂದಿರಿ? ಪೂರ್ತಿ ಮನೆಯಲ್ಲಿ ಆಚೆ ಈಚೆ ಸುತ್ತಾಡುವುದು ನಿಮಗೆ ಅವಶ್ಯವಿದೆಯೇ? ಒಂದು ಜಾಗದಲ್ಲಿ ಕುಳಿತುಕೊಳ್ಳಲು ಆಗುವುದಿಲ್ಲವೇ ನಿಮಗೆ? ಅತಿಥಿಗಳ ಎದುರು ಎಲ್ಲಾ ಸಂತೋಷವನ್ನು ಹಾಳು ಮಾಡಿದಿರಿ ಅಂತ ಒದರಾಡಿದ. ಹಸಿವಿನಿಂದ ಬಳಲುತ್ತಿರುವ ನೋವು ತಮ್ಮ ಸ್ವಂತ ಮಗನಿಂದ ಬಂದ ಈ ಅವಮಾನಕರ ಮಾತುಗಳನ್ನು ಕೇಳುವಾಗ ಅನುಭವಿಸಿದ ನೋವಿನಷ್ಟು ಹೆಚ್ಚಿರಲಿಲ್ಲ. ಇಂದು ಗಂಗಣ್ಣನವರು ಸಂಪೂರ್ಣವಾಗಿ ಅದುರಿ ಹೋಗಿದ್ದರು. ಅವರು ತುಂಬಾ ನಲಗಿ ಹೋಗಿದ್ದರು. ಕಣ್ಣೀರು ತುಂಬಿದ ಕಣ್ಣುಗಳು ಮತ್ತು ನಡುಗುವ ಕೈಗಳಿಂದ ಅವರು ಅಡಿಗೆ ಮನೆಯ ನೆಲವನ್ನ ಒರೆಸಿದರು ಮತ್ತು ತಲೆ ಕೆಳಗೆ ಮಾಡಿಕೊಂಡು ಸುಮ್ಮನೆ ತಮ್ಮ ರೂಮಿಗೆ ಹೋದರು. ಬಾಗಿಲು ಮುಚ್ಚಿಕೊಂಡು ತಮ್ಮ ಹಣೆ ಬರಹವನ್ನ ನೆನೆದು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಸಂಜೆ ಅತಿಥಿಗಳು ಮರಳಿ ಹೊರಟು ಹೋದರು. ಮನೆಯಲ್ಲಿ ಶಾಂತಿ ಆವರಿಸಿತ್ತು. ಈಗಲಾದರೂ ಸೊಸೆ ನನಗೆ ತಿನ್ನಲು ಕೊಡಬಹುದು ಅಂತ ಗಂಗಣ್ಣನವರು ಯೋಚಿಸಿದರು. ಅವರು ಧೈರ್ಯ ಮಾಡಿ ಸೊಸೆಯ ರೂಮಿನ ಬಾಗಿಲನ್ನು ಬಾರಿಸುತ್ತಾ, ಸೊಸೆ, ಮಗನೇ, ನನಗೆ ಏನಾದರೂ ತಿನ್ನಲು ಕೊಡಿ, ತುಂಬಾ ಹಸಿವಾಗಿದೆ ಅಂತ ಹೇಳಿದರು. ಒಳಗಿನಿಂದ ಸೊಸೆ ಮತ್ತು ಮಗನ ಇಬ್ಬರ ಧ್ವನಿಯು ಒಟ್ಟಿಗೆ ಕೇಳಿಸಿತು. ನೀವು ಅತಿಥಿಗಳ ಮುಂದೆ ನಮ್ಮನ್ನ ಅವಮಾನಿಸಿದ್ದೀರಿ. ಇಂದು ನಿಮಗೆ ತಿನ್ನಲು ಏನೂ ಸಿಗುವುದಿಲ್ಲ. ನೀವು ಮನೆಯಲ್ಲಿ ಸುಮ್ಮನೆ ಏನೂ ಕೇಳದೆ ಇರಬೇಕೆಂದರೆ ಇರಿ, ಇಲ್ಲದಿದ್ದರೆ ಮನೆಯಿಂದ ಹೊರಟು ಹೋಗಬಹುದು. ನಮಗೆ ನಿಮ್ಮ ಅವಶ್ಯಕತೆ ಏನೂ ಇಲ್ಲ ಅಂತ. ಅವರ ಮಗನ ಈ ಮಾತುಗಳು ಕೊನೆಯ ಹುಲ್ಲುಕಡ್ಡಿಯಾಗಿ ಪರಿಣಮಿಸಿದವು. ಈಗ ಅವಮಾನದ ಪಾತ್ರೆ ಸಂಪೂರ್ಣವಾಗಿ ತುಂಬಿತ್ತು. ಸಹನೆಯ ಎಲ್ಲಾ ಮಿತಿಗಳನ್ನ ದಾಟಲಾಗಿತ್ತು. ಕುಳಿತಿರುವಾಗ ಅವರಿಗೆ ಏನೋ ನೆನಪಾಯಿತು. ಅವರು ಗೋಡೆಗೆ ಆನಿಸಿ ಇಟ್ಟಿದ್ದ ಒಂದು ಹಳೆಯ ಮತ್ತು ಭಾರವಾದ ಕಬ್ಬಿಣದ ಸಂದೂಕವನ್ನ ತೆರೆದರು. ಅದರಲ್ಲಿ ಅವರ ಪತ್ನಿ ಶಾರದಾಳ ಸ್ವಲ್ಪ ಹಳೆಯ ಬಟ್ಟೆಗಳು, ಅವರ ಮದುವೆಯ ಡ್ರೆಸ್ಗಳು ಮತ್ತು ಅವರ ಹಳೆಯ ನೆನಪುಗಳು ಇದ್ದವು. ಅದೇ ಸಂದೂಕದ ಒಂದು ಮೂಲೆಯಲ್ಲಿ ಅವರ ಹಳೆಯ ಪರ್ಸ್ ಇದ್ದಿತು. ಅದನ್ನು ಅವರು ಎಷ್ಟೋ ವರ್ಷದಿಂದ ಮರೆತು ಬಿಟ್ಟಿದ್ದರು. ಅದರಲ್ಲಿ ಕೆಲವು 100ರ ನೋಟುಗಳಿದ್ದವು. ಅವನು ಬಹುಶಃ ಶಾರದಾಳೆ ಏನೋ ಅವಶ್ಯಕತೆಗೆ ಇಟ್ಟಿರಬಹುದಾಗಿತ್ತು. ಗಂಗಣ್ಣನವರು ಅದನ್ನ ಎನಿಸಿದಾಗ ಅವು ಎಲ್ಲ ಸೇರಿ ಒಟ್ಟು 7 ನೋಟುಗಳಿದ್ದವು. ಅವರು ಆ 700 ರೂಪಾಯಿಗಳನ್ನ ತಮ್ಮ ಹೊಲಸಾದ ಕುರ್ತಾದ ಜೇಬಿನಲ್ಲಿ ಹಾಕಿ ತಮ್ಮ ಕೋಲನ್ನ ಎತ್ತಿಕೊಂಡು ಏನೂ ಯೋಚಿಸದೆ ಮನೆಯ ಮುಖ್ಯ ಬಾಗಿಲಿನ ಕಡೆಗೆ ನಡೆದರು. ಅವರ ಮಗ ಮತ್ತು ಸೊಸೆ ಅವರು ಹೋಗುವುದನ್ನ ನೋಡುತ್ತಿದ್ದರು. ಯಾರೂ ಅವರನ್ನ ತಡೆಯಲು ಹೋಗಲಿಲ್ಲ. ಯಾರೂ ಅವರನ್ನು ಎಲ್ಲಿಗೆ ಹೊರಟಿದ್ದೀರಿ ಅಂತಲೂ ಕೇಳಲಿಲ್ಲ. ಅವರ ಮೌನ ಗಂಗಣ್ಣನವರಿಗೆ ಮಾತುಗಳಲ್ಲಿ ಹೇಳಲಾಗದ ನೋವನ್ನುಂಟು ಮಾಡಿತು. ಮನೆಯಿಂದ ಹೊರಬಂದಾಗ ರಾತ್ರಿಯ ಬೆಚ್ಚಗಿನ ಗಾಳಿಯಲ್ಲಿ ಗಂಗಣ್ಣನವರು ಮೊದಲ ಬಾರಿಗೆ ಸ್ವಾತಂತ್ರ್ಯವನ್ನ ಅನುಭವಿಸಿದರು. ಆದರೆ ಈ ಸ್ವತಂತ್ರವು ಅಸಹಾಯಕತೆಯಿಂದ ಕೂಡಿತ್ತು. ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಅವರಿಗೆ ಏನೂ ಗೊತ್ತಿರಲಿಲ್ಲ. ಆದರೆ ಅವರು ಒಂದಂತೂ ನಿರ್ಧಾರ ಮಾಡಿಕೊಂಡಿದ್ದರು. ಅಪಮಾನ ಸಹಿಸಿದ ಆ ಮನೆಗೆ ಮತ್ತೆ ಹೆಜ್ಜೆ ಇಡುವುದಿಲ್ಲ ಅಂತ. ಅವರ ಹೊಟ್ಟೆ ಗಂಟು ಹಾಕಿ ಹಸಿವಿನಿಂದ ಹೀರುವಂತದ್ದಾಗಿತ್ತು. ಮನೆಯ ಬಾಗಿಲಲ್ಲಿ ತಾವು ನಿರ್ಲಕ್ಷಿಸಲ್ಪಟ್ಟ ನೋವನ್ನ ಹೊತ್ತಿಕೊಂಡು ಹೊರಟಿದ್ದ ಗಂಗಣ್ಣನವರು ರಸ್ತೆ ಬದಿಯ ಒಂದು ಸಣ್ಣ ಧಾಬಾದತ್ತ ಹೆಜ್ಜೆ ಹಾಕಿದರು. ಅಲ್ಲಿ ಟ್ರಕ್ ಚಾಲಕರು ಜೋರಾಗಿ ನಗುತ್ತಾ ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು. ಅವರ ನಡುವೆ ನಿಶಬ್ದವಾಗಿ ಕುಳಿತುಕೊಂಡ ಅವರು 50 ರೂಪಾಯಿ ಹೊರಗೆ ತೆಗೆದರು ಮತ್ತು ದಾಲ್ ರೋಟಿ ಕೊಡಿ ಎಂದು ಹೇಳಿದಾಗ ಆತ್ಮ ಗೌರವದ ಹಸಿವು ಅವರ ಧ್ವನಿಯಲ್ಲಿ ಕೇಳಿಸಿತು. ಪ್ಲೇಟು ಅವರ ಮುಂದೆ ಇಟ್ಟ ಕ್ಷಣ ಅವರು ಬಿಸಿ ರೊಟ್ಟೆಯನ್ನ ಮುರಿದು ದಾಲ್ಗೆ ಮುಳುಗಿಸಿ ತಿನ್ನಲು ಶುರು ಮಾಡಿದರು. ಆ ಮೊದಲ ತುತ್ತು ಬಾಯಿಗೆ ಹೋದಾಗ ಅವರ ಕಣ್ಣಲ್ಲಿ ನೀರು ತುಂಬಿತು.
ಅದು ಕೇವಲ ಹಸಿವಿನ ತೃಪ್ತಿಯ ಕಣ್ಣೀರು ಮಾತ್ರವಲ್ಲ, ನಾನು ನನ್ನ ಸ್ವಂತ ಹಣದಿಂದ ನನ್ನ ಇಚ್ಛೆಯಂತೆ ಊಟ ಮಾಡುತ್ತಿದ್ದೇನೆ ಎಂಬ ಹಿಗ್ಗು ಆಗಿತ್ತು. ವರ್ಷಗಳ ನಿರಾಕರಣೆ, ನಿರ್ಲಕ್ಷ್ಯದ ನೋವು ಆ ಬಿಸಿ ಅನ್ನದ ಪ್ರತಿಯೊಂದು ತುತ್ತಿನ ಜೊತೆ ಕರಗಿ ಹೋಯಿತು. ಅವರು ನಿಧಾನವಾಗಿ ಪ್ರತಿಯೊಂದು ತುತ್ತನ್ನ ಸವಿದರು. ಹೊಟ್ಟೆ ತುಂಬಿದಂತೆ ಹೃದಯವೂ ಹಗುರವಾಯಿತು. ಊಟ ಮುಗಿಸಿದ ಬಳಿಕ ಅವರು ಹಿಂಭಾಗಕ್ಕೆ ಒರಗಿ ಕಣ್ಣನ್ನ ಮುಚ್ಚಿದರು. ಹೊಟ್ಟೆಯ ಹಸಿವಿನ ಕಿಡಿ ಶಾಂತವಾಯಿತು. ಮನಸ್ಸಿನಲ್ಲಿ ಒಂದು ವಿಚಿತ್ರ ಶಾಂತಿ ತುಂಬಿತು. ಇವತ್ತು ಅವರು ತಮ್ಮ ಕೈಯಿಂದ ತಾವೇ ಪೋಷಿಸಿಕೊಂಡವರೆಂಬ ಹೆಮ್ಮೆ ಹೃದಯ ತುಂಬಿಕೊಂಡಿತ್ತು. ಆ ಶಾಂತಿ ಕೇವಲ ಅನ್ನದಿಂದ ಬಂದಿರಲಿಲ್ಲ, ಅದು ಆತ್ಮಗೌರವದಿಂದ, ಸ್ವಾಭಿಮಾನದಿಂದ ಬಂದ ಶಾಂತಿಯಾಗಿತ್ತು. ಈಗ ಅವರ ಜೇಬಿನಲ್ಲಿ ಕೇವಲ 650 ರೂಪಾಯಿ ಮಾತ್ರ ಉಳಿದಿದ್ದವು. ಅವರ ದೇಹಕ್ಕೆ ವಯಸ್ಸಾಗಿದ್ದರೂ ಮನಸ್ಸು ಇನ್ನೂ ಒಬ್ಬ ಉದ್ಯಮಿಯಂತೆ ಕನಸು ಕಾಣುತ್ತಲೇ ಇತ್ತು. ಅವರು ಮನದಲ್ಲೇ ಕೇಳಿಕೊಂಡರು, ಈ ಹಣವನ್ನು ನಾನು ಹೇಗೆ ಉಪಯೋಗಿಸಬೇಕು? ಇದು ಎಷ್ಟು ದಿನಗಳಿಗೆ ಸಾಕಾಗುತ್ತದೆ? ಪ್ರತಿದಿನ ಹಸಿವಿನಿಂದ ಮಲಗುವುದನ್ನು ತಡೆಯಲು ನಾನು ಏನಾದರೂ ಮಾಡಲೇಬೇಕಲ್ಲವೇ? ನಾನು ಯಾರಿಗೂ ಹೊರೆಯಾಗಲು ಬಯಸುವುದಿಲ್ಲ ಅಂತ. ಬಹಳಷ್ಟು ಯೋಚಿಸಿದ ನಂತರ ಅವರು ಬಸ್ ಹಿಡಿದು ಶಹರದ ಹೋಲ್ಸೇಲ್ ಮಾರ್ಕೆಟ್ಗೆ ಹೋದರು ಮತ್ತು ಉಳಿದ ಹಣದಿಂದ ಚಿಪ್ಸ್, ಒಣ ತಿನಿಸು, ಬಿಸ್ಕೆಟ್ನ ಕೆಲವು ಪ್ಯಾಕೆಟ್ಗಳನ್ನು ಖರೀದಿಸಿದರು. ನಂತರ ಅವರು ಆ ಶಹರದ ಏರ್ಪೋರ್ಟ್ ಹೊರಗೆ ಒಂದು ಗಿಡದ ನೆರಳಿನ ಮೂಲೆಯಲ್ಲಿ ಅವೆಲ್ಲವನ್ನ ಇಟ್ಟುಕೊಂಡು ನಿಂತರು. ಮೊದಲು ಅವರಿಗೆ ಬಹಳ ನಾಚಿಕೆಯಾಯಿತು, ಹಿಂಜರಿಕೆ ಆಯಿತು. ಯಾವ ಮನುಷ್ಯ ಲಕ್ಷಾಂತರ ರೂಪಾಯಿಯ ವ್ಯಾಪಾರವನ್ನ ಬೆಳೆಸಿ ನಿಲ್ಲಿಸಿದ್ದರೋ ಅವರು ಇಂದು ಬೀದಿ ಬದಿಯಲ್ಲಿ 10 ರೂಪಾಯಿಯ ಚಿಪ್ಸ್ ಮಾರುತ್ತಿದ್ದರು. ಎಷ್ಟೋ ಜನ ಅವರನ್ನ ಗುರಾಯಿಸಿ ನೋಡುತ್ತಿದ್ದರು. ಕೆಲವರು ಕರುಣೆಯಿಂದ ನೋಡುತ್ತಿದ್ದರು, ಮತ್ತೆ ಕೆಲವರು ಉಪೇಕ್ಷೆಯಿಂದ ನೋಡುತ್ತಿದ್ದರು. ಗಂಟೆಗಳು ಕಳೆದು ಹೋದವು. ನಿಂತು ಅವರ ದೇಹವು ಬೆವರಿನಿಂದ ತಪ್ಪನೆ ತೈದು ಹೋಯಿತು. ಆದರೆ ಅವರು ಧೈರ್ಯಗೆಡಲಿಲ್ಲ. ಅವರು ತಮ್ಮ ಧ್ವನಿಯನ್ನ ಗಟ್ಟಿ ಮಾಡಿಕೊಂಡು ಹೋಗಿ ಬರುವ ಜನರನ್ನ ಕೂಗುತ್ತಾ ಚಿಪ್ಸ್ ತಗೊಳ್ಳಿ, ಬಿಸ್ಕೆಟ್ ತಗೊಳ್ಳಿ ಅಂತ ಕರೆಯುತ್ತಿದ್ದರು. ನಿಧಾನವಾಗಿ ಸ್ವಲ್ಪ ಜನರು ಅವರಿಂದ ಚಿಪ್ಸ್ ಖರೀದಿಸಲು ಶುರು ಮಾಡಿದರು. ಒಂದು ಸಣ್ಣ ಮಗು ತನ್ನ ತಂದೆಗೆ ಹಠ ಮಾಡಿ ಗಂಗಣ್ಣನವರಿಂದ ಬಿಸ್ಕೆಟ್ ಖರೀದಿಸಿ ನಗುತ್ತಾ ಥ್ಯಾಂಕ್ ಯು ಅಜ್ಜ ಅಂತ ಹೇಳಿತು. ಅದನ್ನು ಕಂಡ ಗಂಗಣ್ಣನವರ ಕಣ್ಣುಗಳಲ್ಲಿ ಕಣ್ಣೀರು ಬಂದಿತು. ಸಂಜೆ ಅನ್ನುವಷ್ಟರಲ್ಲಿ ಅವರ ಎಲ್ಲ ಪ್ಯಾಕೆಟ್ಗಳು ಮಾರಿದವು. ಅವರು ಲೆಕ್ಕ ಮಾಡಿ ನೋಡಿದಾಗ 150 ರೂಪಾಯಿ ಲಾಭವಾಗಿತ್ತು. ಆ ದಿನ ಅವರಿಗೆ ತಮ್ಮ ದುಡಿಮೆಯ ಹಣವಾದ ಆ 150 ರೂಪಾಯಿಯ ಮೇಲೆ ತಾವು ಹಿಂದೊಮ್ಮೆ ಮಾಡುತ್ತಿದ್ದ ಲಕ್ಷಾಂತರ ರೂಪಾಯಿಯ ವ್ಯವಹಾರಕ್ಕಿಂತ ಹೆಚ್ಚು ಗರ್ವದ ಭಾವನೆ ಆಗುತ್ತಿತ್ತು. ರಾತ್ರಿ ಮಲಗಲು ಅವರು ಹತ್ತಿರದ ಒಂದು ಸಣ್ಣ ಛತ್ರ ಆಶ್ರಯಕ್ಕೆ ಹೋದರು. ಅಲ್ಲಿ 10 ರೂಪಾಯಿಗೆ ಒಂದು ರಾತ್ರಿ ಹಾಸಿಗೆ ಸಿಗುತ್ತಿತ್ತು. ಈಗ ಇದು ಗಂಗಣ್ಣನವರ ದಿನಚರಿ ಆಯಿತು. ಅವರು ಬೆಳಗ್ಗೆ ಬೇಗನೆ ಎದ್ದು ಹತ್ತಿರದ ಸುಲಭ ಶೌಚಾಲಯದಲ್ಲಿ ತಮ್ಮ ನಿತ್ಯ ಕರ್ಮವನ್ನ ಮುಗಿಸುತ್ತಿದ್ದರು ಮತ್ತು ನಂತರ ಹೋಲ್ಸೇಲ್ ಮಾರ್ಕೆಟ್ಗೆ ಹೋಗಿ ಸಾಮಾನುಗಳನ್ನು ಖರೀದಿಸುತ್ತಿದ್ದರು. ಮತ್ತೆ ಏರ್ಪೋರ್ಟ್ನ ಆ ಗಿಡದ ಕೆಳಗೆ ಹೋಗಿ ನಿಲ್ಲುತ್ತಿದ್ದರು. ಕ್ರಮೇಣ ಅವರು ತಮ್ಮ ಸಣ್ಣ ಅಂಗಡಿಯಲ್ಲಿ ನೀರಿನ ಬಾಟಲುಗಳು ಮತ್ತು ಹಣ್ಣಿನ ಜ್ಯೂಸ್ಗಳನ್ನು ಇಡಲು ಪ್ರಾರಂಭಿಸಿದರು. ಅವರ ವ್ಯಾವಹಾರಿಕ ಮನಸ್ಸು ಮತ್ತೆ ಜಾಗೃತಗೊಂಡಿತು. ಗ್ರಾಹಕರೊಂದಿಗೆ ಹೇಗೆ ಮಾತನಾಡಬೇಕೆಂದು ಅವರಿಗೆ ತಿಳಿದಿತ್ತು. ಅವರ ಸಭ್ಯ ಸ್ವಭಾವ ಮತ್ತು ಮುಖದಲ್ಲಿನ ನಿಯತ್ತು ಜನರನ್ನ ಆಕರ್ಷಿಸುತ್ತಿತ್ತು. ಅವರ ಹತ್ತಿರ ಈಗ ತಮ್ಮ ಖರ್ಚನ್ನ ನಡೆಸಿಕೊಂಡು ಹೋಗುವಷ್ಟು ಹಣ ಇರುತ್ತಿತ್ತು. ಈಗ ಅವರು ಹೊಟ್ಟೆ ತುಂಬ ಊಟ ಮಾಡುತ್ತಿದ್ದರು ಮತ್ತು ಸ್ವಲ್ಪ ಹಣವನ್ನ ಉಳಿಸಿ ಇಟ್ಟುಕೊಳ್ಳುತ್ತಿದ್ದರು. ಈಗ ಅವರು ತಮ್ಮ ಸಣ್ಣ ಬೇಕು ಬೇಡಗಳಿಗೆ ಮಗ ಸೊಸೆಯ ಮುಂದೆ ಕೈ ಚಾಚುವಂತಿರಲಿಲ್ಲ. ಆತ್ಮಗೌರವದ ಅವರ ಈ ಸಣ್ಣ ದುಡಿಮೆ ಅವರಿಗೆ ಯಾವುದೇ ಐಶ್ವರ್ಯಕ್ಕಿಂತ ಕಡಿಮೆ ಇರಲಿಲ್ಲ. ಇದೇ ರೀತಿ 8 ತಿಂಗಳುಗಳು ಕಳೆದು ಹೋದವು. ಈ 8 ತಿಂಗಳುಗಳಲ್ಲಿ ಸಂಜೀವ್ ಅಥವಾ ರೀನಾ ಒಮ್ಮೆಯೂ ಅವರನ್ನ ಹುಡುಕುವ ಪ್ರಯತ್ನ ಮಾಡಲಿಲ್ಲ. ಬಹುಶಃ ಅವರಿಗೆ ಅವರು ಇಲ್ಲದಂತೆ ಆಗಿದ್ದರು. ಸಾವಿರಾರು ಮೈಲುಗಳಷ್ಟು ದೂರದಲ್ಲಿ ಆಸ್ಟ್ರೇಲಿಯಾದ ಸಿಡ್ನಿಯಲ್ಲಿ ಅಜಯ್ನ ಎಂಜಿನಿಯರಿಂಗ್ ಓದು ಮುಗಿದಿತ್ತು. ಅವನು ತನ್ನ ತಂದೆ ತಾಯಿ ಮತ್ತು ಪ್ರೀತಿಯ ಅಜ್ಜನಿಗೆ ಸರ್ಪ್ರೈಸ್ ಕೊಡಲು ಭಾರತಕ್ಕೆ ಬರುವವನಿದ್ದ. ವಿಮಾನದಲ್ಲಿ ಕುಳಿತುಕೊಂಡು ಅವನು ತನ್ನೊಳಗೆ ತಾನು ನಗುತ್ತಾ, ಅಮ್ಮ ಮತ್ತು ಅಪ್ಪ ನನ್ನನ್ನ ಇದ್ದಕ್ಕಿದ್ದಂತೆ ನೋಡಿ ತುಂಬಾ ಸಂತೋಷ ಪಡುತ್ತಾರೆ ಮತ್ತು ಅಜ್ಜ ನನ್ನನ್ನ ನೋಡಿದ ತಕ್ಷಣ ಅಪ್ಪಿಕೊಳ್ಳುತ್ತಾರೆ. ಅಷ್ಟಕ್ಕೂ ಅವರು 8 ವರ್ಷಗಳ ನಂತರ ತಮ್ಮ ಆತ್ಮೀಯ ಸ್ನೇಹಿತನನ್ನ ಭೇಟಿಯಾಗುತ್ತಾರೆ. ಅವನಿಗೆ ಚೆನ್ನಾಗಿ ನೆನಪಿತ್ತು. ತಾನು ವಿದೇಶಕ್ಕೆ ಹೋಗುವಾಗ ಅವರು ತನ್ನ ಹಣೆಗೆ ಮುತ್ತಿಕ್ಕಿ, ಅಜಯ್, ನೀನು ತುಂಬಾ ದೊಡ್ಡ ವ್ಯಕ್ತಿಯಾಗಪ್ಪ ಮತ್ತು ನಿನ್ನ ಮೂಲವನ್ನು, ನಿನ್ನ ನೆಲವನ್ನು ಎಂದಿಗೂ ಮರೆಯಬೇಡ ಅಂತ ಹೇಳಿದ್ದರು. ಅಜಯನಿಗೆ ತನ್ನ ಅಜ್ಜನ ನೆನಪು ತುಂಬಾ ಬರುತ್ತಿತ್ತು. ಅವನು ಸಣ್ಣವನಿದ್ದಾಗ ಅವರೇ ಅವನಿಗೆ ಕತೆಗಳನ್ನು ಹೇಳುತ್ತಿದ್ದರು. ಪಾರ್ಕಲ್ಲಿ ಸುತ್ತಾಡಲು ಕರೆದುಕೊಂಡು ಹೋಗುತ್ತಿದ್ದರು ಮತ್ತು ಯಾವಾಗ ಅವನ ಆರೋಗ್ಯ ಸರಿ ಇರುತ್ತಿರಲಿಲ್ಲವೋ ಆಗ ಪೂರ್ತಿ ರಾತ್ರಿ ಅವನ ಅಜ್ಜನೇ ಅವನ ತಲೆಯ ಹತ್ತಿರ ಕೂರುತ್ತಿದ್ದರು.
ಕಳೆದ ಕೆಲವು ತಿಂಗಳಿನಿಂದ ತಾನು ಫೋನ್ ಮಾಡಿ ಕೇಳಿದರೆ ಅವನ ತಂದೆ ತಾಯಿಗಳು ನಿನ್ನ ಅಜ್ಜ ಈಗ ಮಲಗಿದ್ದಾರೆ ಅಥವಾ ಅವರ ಯಾವುದೋ ಸ್ನೇಹಿತನ ಮನೆಗೆ ಹೋಗಿದ್ದಾರೆ ಅಂತ ಹೇಳುತ್ತಿದ್ದರು. ಅವನಿಗೆ ಸ್ವಲ್ಪ ವಿಚಿತ್ರ ಅನಿಸುತ್ತಿತ್ತು, ಆದರೆ ಎಂದೂ ಸಂಶಯ ಮಾಡಲಿಲ್ಲ. ಅಜಯ್ ತನ್ನ ಸ್ನೇಹಿತನೊಂದಿಗೆ ವಿಮಾನ ನಿಲ್ದಾಣದ ಟರ್ಮಿನಲ್ನಿಂದ ಹೊರಬರುತ್ತಿದ್ದಂತೆ ಅವನ ಕಣ್ಣುಗಳು ತನ್ನ ಕುಟುಂಬವನ್ನ ಹುಡುಕುತ್ತಿದ್ದವು. ನಂತರ ಅವನ ದೃಷ್ಟಿಯು ಗೇಟ್ ಬಳಿಯ ಮೂಲೆಯಲ್ಲಿ ಸಣ್ಣ ಸ್ಟೂಲ್ ಮೇಲೆ ಕುಳಿತಿದ್ದ ವೃದ್ಧ ದುರ್ಬಲ ವ್ಯಕ್ತಿಯ ಮೇಲೆ ಹೋಯಿತು. ಆ ವೃದ್ಧ ವ್ಯಕ್ತಿಯ ಮುಂದೆ ಚಿಪ್ಸ್ ಮತ್ತು ಬಿಸ್ಕೆಟ್ ಪ್ಯಾಕೆಟ್ಗಳು ಇದ್ದವು. ಅವರು ಹೋಗಿ ಬರುವವರನ್ನ ವಸ್ತುಗಳನ್ನ ಖರೀದಿಸಲು ಕೇಳಿಕೊಳ್ಳುತ್ತಿದ್ದರು. ಆ ವೃದ್ಧ ವ್ಯಕ್ತಿಯ ಮುಖ ಬಿಸಿಲಿನಿಂದ ಮತ್ತಷ್ಟು ಚಿಂತೆಯಿಂದ ಕೂಡಿತ್ತು. ಅಜಯ್ನ ಸ್ನೇಹಿತ ಅವನನ್ನ ಮುಟ್ಟುತ್ತಾ, ಅಜಯ್ ಅಲ್ಲಿ ನೋಡು, ಅವರು ನಿನ್ನ ಅಜ್ಜನಂತೆ ಕಾಣುತ್ತಿದ್ದಾರೆ ಎಂದನು. ಅಜಯ್ ಎಚ್ಚರಿಕೆಯಿಂದ ನೋಡಿದ. ಅವನ ಹೃದಯ ಬಡಿತ ತಪ್ಪಿತು. ಸಮಯ ನಿಂತಂತೆ ಭಾಸವಾಯಿತು. ಅವನ ರಕ್ತ ಹೆಪ್ಪುಗಟ್ಟಿತು. ಅವನ ಕಣ್ಣುಗಳು ಅಗಲವಾದವು. ಅವರು ನಿಜವಾಗ್ಲೂ ಅವನ ಅಜ್ಜ ಆಗಿದ್ದರೆ ಅದೇ ಗಂಗಣ್ಣನವರು. ಒಂದೊಮ್ಮೆ ಶಹರದ ಪ್ರಸಿದ್ಧ ವ್ಯಾಪಾರಸ್ಥರಾಗಿದ್ದವರು. ಅವರಿಗೆ ಒಂದೊಳ್ಳೆ ಹೆಸರಿತ್ತಲ್ಲ. ಈಗ ಅವರು ಬೀದಿ ಬದಿ ಚೀಪ್ಸ್ ಮಾರುತ್ತಿದ್ದರು. ಅವನು ದಿಗ್ಭ್ರಮೆಗೊಳಿಸುವ ಹೆಜ್ಜೆಗಳೊಂದಿಗೆ ಅವರ ಕಡೆಗೆ ಓಡಿದನು. ಅಜ್ಜ ಅವನನ್ನ ಗುರುತಿಸಲಿಲ್ಲ. ಅವರು ದಣಿದ ಮಂದ ಧ್ವನಿಯಲ್ಲಿ, ಮಗನೇ, ಈ ಚೀಪ್ಸ್ ಖರೀದಿಸು. ಒಂದು ಪ್ಯಾಕೆಟ್ ಬೆಲೆ 10 ರೂಪಾಯಿ. ಹೇಳು, ನಿನಗೆ ಯಾವುದು ಬೇಕು ಎಂದರು. ಅಜಯ್ನ ಕಣ್ಣುಗಳಿಂದ ಗಳಗಳನೆ ಕಣ್ಣೀರು ಸುರಿಯಲು ಪ್ರಾರಂಭಿಸಿತು. ಅವನ ಗಂಟಲಲ್ಲಿ ದುಃಖ ಸಿಕ್ಕಿಕೊಂಡಿತು. ಅವನಿಗೆ ಇಷ್ಟೇ ಹೇಳಲು ಸಾಧ್ಯವಾಯಿತು, ನನಗೆ ಕೇವಲ ನನ್ನ ಅಜ್ಜ ಬೇಕು ಅಂತ. ಇದನ್ನು ಕೇಳಿದ ಗಂಗಣ್ಣನವರು ಯಾವಾಗ ತಲೆ ಎತ್ತಿ ನೋಡಿದರೋ ಆಗ ಅವರ ಎದುರಿಗೆ ಅವರ ಮೊಮ್ಮಗ ಅಜಯ್ ನಿಂತಿದ್ದ. ಅವರ ಪ್ರೀತಿಯ ಅಜ್ಜು. ಒಂದು ಕ್ಷಣ ಅವರಿಗೆ ತಮ್ಮ ಕಣ್ಣುಗಳನ್ನೇ ತಮಗೆ ನಂಬಲು ಆಗಲಿಲ್ಲ. ನಂತರ ಇಬ್ಬರು ಅಜ್ಜ ಮೊಮ್ಮಗ ತಬ್ಬಿಕೊಂಡರು ಮತ್ತು ಅವರಿಬ್ಬರು ಹೇಗೆ ಅತ್ತರು ಅಂದರೆ ಅವರು ತಮ್ಮ ಎಷ್ಟೋ ವರ್ಷದ ನೋವನ್ನು ಮತ್ತು ಪ್ರೀತಿಯನ್ನು ಒಮ್ಮೆಲೆ ಹೊರಗೆ ಹಾಕುವ ರೀತಿ. ಅವರಿಬ್ಬರ ಆ ಮಿಲನ ಎಷ್ಟು ಮಾರ್ಮಿಕ ಮತ್ತು ನಿಶ್ಚಲವಾಗಿತ್ತು ಅಂದರೆ ಅಜಯ್ನ ಸ್ನೇಹಿತ ಮತ್ತು ಅಲ್ಲಿದ್ದ ಎಲ್ಲರ ಕಣ್ಣುಗಳು ಹಸಿಯಾದವು. ಸ್ವಲ್ಪ ಹೊತ್ತಿನ ನಂತರ ಅವರಿಬ್ಬರು ಶಾಂತವಾದರು. ಆಗ ಅಜಯನು ತನ್ನ ಅಜ್ಜನನ್ನ ಗಮನವಿಟ್ಟು ನೋಡಿದ. ಅವರು ಮೊದಲಿನಿಗಿಂತ ಬಲಹೀನ ಮತ್ತು ವಯಸ್ಸಾದವರಂತೆ ಕಾಣುತ್ತಿದ್ದರು. ಅವರ ಬಟ್ಟೆಗಳು ಮೈಲಿಗೆ ಮತ್ತು ಹಳೆಯದಾಗಿದ್ದವು. ಅವರ ಮುಖದ ಮೇಲೆ ವೇದನೆ, ಅಪಮಾನ ಮತ್ತು ಸಂಘರ್ಷ ಮಾಡಿದ ಆಳವಾದ ಗುರುತುಗಳಿದ್ದವು. ಅಜಯನು ತುಂಬಿ ಬಂದ ಗಂಟಲಿನಿಂದ, ಅಜ್ಜ, ನೀನು ಇಲ್ಲಿ ಈ ಪರಿಸ್ಥಿತಿಯಲ್ಲಿ ಈ ವಯಸ್ಸಲ್ಲಿ ನೀವು ಆರಾಮ ಮಾಡುತ್ತಿರಬೇಕು. ನೀವು ಇದನ್ನೆಲ್ಲ ಮಾಡುವ ಯಾವ ಅವಶ್ಯಕತೆ ಇತ್ತು? ಮತ್ತು ಅಪ್ಪ ಅಮ್ಮ ಎಲ್ಲಿದ್ದಾರೆ? ಅವರು ನಿಮ್ಮನ್ನು ಹೀಗೆ ಮಾಡಲು ತಡೆಯಲಿಲ್ಲವೇ ಅಂತ ಕೇಳಿದ. ಗಂಗಣ್ಣನವರು ತಮ್ಮ ಮೊಮ್ಮಗನ ಪ್ರೀತಿಯ ಮತ್ತು ಆತ್ಮೀಯತೆಯ ಮಾತುಗಳನ್ನು ಕೇಳಿದ ನಂತರ ತಾಳ್ಮೆ ಕಳೆದುಕೊಂಡರು. ಅಳುತ್ತಾ ಮತ್ತು ನಡುಗುವ ಧ್ವನಿಯಲ್ಲಿ ಅವರು ಅಜಯ್ಗೆ ತಾವು ಎದುರಿಸಿದ ಪ್ರತಿಯೊಂದು ದೌರ್ಜನ್ಯದ ಕಥೆಯನ್ನ ವಿವರಿಸಿದರು. ಅವರಿಗೆ ತಂಗಳ ಚಪಾತಿಗಳನ್ನು ಹೇಗೆ ನೀಡಲಾಗುತ್ತಿತ್ತು, ಅವರಿಂದ ನೌಕರರ ತರ ಹೇಗೆ ಕೆಲಸ ಮಾಡಿಸಿಕೊಳ್ಳಲಾಗುತ್ತಿತ್ತು, ತಮ್ಮನ್ನು ಹೇಗೆ ಉಪವಾಸ ಇಡಲಾಗುತ್ತಿತ್ತು, ಕೊನೆಗೆ ತಮ್ಮನ್ನು ಮನೆ ಬಿಟ್ಟು ಹೋಗಲು ಹೇಗೆ ಹೇಳಿದರು ಅನ್ನುವುದನ್ನ ಎಲ್ಲವನ್ನೂ ಕತೆ ಮಾಡಿ ಹೇಳಿದರು. ಇದೆಲ್ಲವನ್ನು ಕೇಳಿದ ಅಜಯನಿಗೆ ನಿಂತ ನೆಲವೇ ಕುಸಿದಂತೆ ಆಯಿತು. ಅವನ ತಲೆ ತಿರುಗಿದಂತೆ ಆಯಿತು. ಇಂದಿನವರೆಗೂ ದೇವರಂತೆ ನೋಡುತ್ತಿದ್ದ ತನ್ನ ಹೆತ್ತವರ ಪೈಶಾಚಿಕ ಕೃತ್ಯವನ್ನು ಕೇಳಿ ಅವನು ದಿಗ್ಭ್ರಮೆಗೊಂಡನು. ಯಾವುದೇ ಒಬ್ಬ ಮನುಷ್ಯ, ಯಾವುದೇ ಒಬ್ಬ ಮಗ ತನ್ನ ತಂದೆಯನ್ನು ಇಷ್ಟು ಕ್ರೂರವಾಗಿ ನಡೆಸಿಕೊಳ್ಳಬಹುದೆಂದು ಅವನಿಗೆ ನಂಬಲಾಗಲಿಲ್ಲ. ಈಗ ಅಜಯನ ಕಣ್ಣುಗಳಲ್ಲಿ ಕಣ್ಣೀರಿನ ಬದಲು ಸೇಡಿನ ಕಿಚ್ಚು ಇದ್ದಿತು. ತನ್ನ ಅಜ್ಜನನ್ನು ಪ್ರಾಣಿಗಳಿಗಿಂತ ಕೆಟ್ಟದಾಗಿ ನಡೆಸಿಕೊಂಡವರಿಗೆ ತಕ್ಕ ಪಾಠ ಕಲಿಸಬೇಕೆಂದು ಅವನು ನಿರ್ಧರಿಸಿದನು. ಮೊದಲನೆಯದಾಗಿ ಅವನು ತನ್ನ ಅಜ್ಜನನ್ನ 5 ಸ್ಟಾರ್ ಹೋಟೆಲ್ಗೆ ಕರೆದೊಯ್ದನು. ಅಲ್ಲಿ ಅವನು ಅವರಿಗೆ ತನ್ನ ಕೈಯಿಂದಲೇ ಸ್ವಾದಿಷ್ಟವಾದ ಊಟ ಮಾಡಿಸಿದ ಮತ್ತು ಅವರಿಗಾಗಿ ಒಂದು ಸುಸಜ್ಜಿತವಾದ ಮತ್ತು ಆರಾಮದಾಯಕವಾದ ರೂಮ್ ಅನ್ನು ಬುಕ್ ಮಾಡಿದ. ನಂತರ ಅವನು ತನ್ನ ಅಜ್ಜನಿಗೆ, ಅಜ್ಜ, ನೀನು ಇಲ್ಲಿಯೇ ಆರಾಮವಾಗಿ ಇರು, ನಾನು ಬೇಗನೆ ಮರಳಿ ಬರುತ್ತೇನೆ. ಇನ್ನು ನೀನು ಯಾವುದೇ ಅಪಮಾನವನ್ನ ಸಹಿಸಿಕೊಳ್ಳುವ ಅವಶ್ಯಕತೆ ಇಲ್ಲ ಅಂದನು. ಅಜಯ್ ಮನೆ ತಲುಪಿದಾಗ ರೀನಾ ಬಾಗಿಲು ತೆರೆದಳು. ತನ್ನ ಮಗ ಇದ್ದಕ್ಕಿದ್ದಂತೆ ತನ್ನ ಮುಂದೆ ಇರುವುದನ್ನ ನೋಡಿ ಅವಳು ಸಂತೋಷದಿಂದ ಕೂಗಿದಳು, ಅರೇ ಮಗನೇ ಅಜಯ್, ನೀನು ಬಂದಿದ್ದೀಯಾ? ನೀನು ಬರುತ್ತೀಯಾ ಅಂತ ನಮಗೆ ಹೇಳಲೇ ಇಲ್ಲ. ನೀನು ನಮಗೆ ಹೇಳಿದ್ದರೆ ನಿನ್ನನ್ನು ಸ್ವಾಗತಿಸಲು ನಾವು ಒಳ್ಳೆಯ ಸಿದ್ಧತೆಗಳನ್ನ ಮಾಡಿಕೊಳ್ಳುತ್ತಿದ್ದೆವು ಅಂತ ಹೇಳಿದಳು. ಅಜಯ್ ತನ್ನ ತಾಯಿಯ ಕಣ್ಣುಗಳನ್ನ ನೋಡುತ್ತಾ ತನ್ನನೆಯ ಆದರೆ ಗಂಭೀರವಾದ ಧ್ವನಿಯಲ್ಲಿ, ನಾನು ನಿಮಗೆ ಮೊದಲೇ ಹೇಳಿದ್ದರೆ ಇಂದು ನನ್ನ ಸ್ವಂತ ಕಣ್ಣುಗಳಿಂದ ನಾನು ನೋಡಿದ್ದನ್ನೆಲ್ಲ ಹೀಗೆ ನೋಡಲು ಸಾಧ್ಯವಾಗುತ್ತಿತ್ತು ಎಂದು ಹೇಳಿದನು. ರೀನಾಳಿಗೆ ಏನೂ ಅರ್ಥವಾಗಲಿಲ್ಲ. ಅವಳು ತನ್ನ ಪತಿಯನ್ನ ಕೂಗಿ, ರೀ ಕೇಳ್ರಿ, ನೋಡ್ರಿಲ್ಲಿ ನಮ್ಮ ಮಗ ಬಂದಿದ್ದಾನೆ ಅಂತ ಕರೆದಳು.
ಸಂಜೀವನು ಹೊರಗೆ ಬಂದು ತನ್ನ ಮಗನನ್ನ ನೋಡಿ ಖುಷಿಯಾದನು. ಆದರೆ ಅಜಯನ ಮುಖದಲ್ಲಿ ಖುಷಿಯ ಯಾವ ಅಲೆಗಳು ಇರಲಿಲ್ಲ. ರೀನಾ ಅವನನ್ನ ಅಪ್ಪಿಕೊಳ್ಳಲು ಮುಂದಕ್ಕೆ ಹೋದಾಗ ಅಜಯ್ ಅವಳ ಕೈಯನ್ನ ಕೊಸರಿ ಕಠೋರವಾಗಿ ಕೇಳಿದ, ಅಮ್ಮ, ಅಜ್ಜ ಎಲ್ಲಿದ್ದಾರೆ? ಅವರು ಮನೆಯಲ್ಲಿ ಏಕೆ ಇಲ್ಲ ಅಂತ. ಈ ಪ್ರಶ್ನೆಯನ್ನ ಕೇಳಿದ ರೀನಾ ಮತ್ತು ಸಂಜಯ್ ಅವರ ಮುಖಗಳು ಬಿಳಿಚಿಕೊಂಡವು. ರೀನಾಳು ಆತಂಕದಿಂದ, ಅರೆ ಅಜಯ್, ನಿನ್ನ ಅಜ್ಜ ಅವರ ಯಾವುದೋ ಸ್ನೇಹಿತನ ಮನೆಗೆ ಹೋಗಿದ್ದಾರೆ, ಇದೇ ಶಹರದಲ್ಲಿ, ಇನ್ನೇನೋ ಬಂದು ಬಿಡುತ್ತಾರೆ ಅಂತ ಹೇಳಿದಳು. ಅಜಯನು ತನ್ನ ತಾಯಿಯನ್ನ ಗುರಾಯಿಸಿ ನೋಡಿ ಸೀದಾ ತನ್ನ ಅಜ್ಜನ ರೂಮಿಗೆ ಹೋದನು. ರೂಮು ಖಾಲಿ ಇದ್ದಿತು ಮತ್ತು ಅದರಲ್ಲಿ ವಿಚಿತ್ರವಾದ ತೆವ, ಉಸಿರುಗಟ್ಟುವಿಕೆ ಮತ್ತು ದುಃಖವಿತ್ತು. ರೀನಾ ಅವನನ್ನ ಹಿಂಬಾಲಿಸಿ ನಕಲಿ ನಗುವಿನೊಂದಿಗೆ ಹೇಳಿದಳು, ಅಜಯ್, ನಿನಗೆ ಗೊತ್ತೇ ಇದೆ, ನಿನ್ನ ಅಜ್ಜ ಯಾವುದೇ ಕೆಲಸ ಮಾಡುವುದಿಲ್ಲ ಮತ್ತು ದಿನವಿಡೀ ಮಲಗಿ ಮಲಗಿ ಬೇಸರಗೊಳ್ಳುತ್ತಾರೆ. ಅದಕ್ಕಾಗಿಯೇ ನಾವೇ ಅವರಿಗೆ ಹೇಳಿದ್ದೆವು, ಎಂದಾದರೂ ಎಲ್ಲಿಯಾದರೂ ಸ್ವಲ್ಪ ಸ್ವಲ್ಪ ಸುತ್ತಾಡಿ ಬನ್ನಿ ಅಂತ ಎಂದು ಹೇಳಿದಳು. ತನ್ನ ತಾಯಿಯ ಈ ಸ್ಪಷ್ಟ ಸುಳ್ಳನ್ನ ಕೇಳಿದ ನಂತರ ಅಜಯ್ನ ರಕ್ತ ಕುದಿಯಿತು. ಸಂಜೆಯಿಂದ ರಾತ್ರಿ ಆಯಿತು. ಆದರೆ ಅಜ್ಜ ಮನೆಗೆ ಹಿಂತಿರುಗದೇ ಇದ್ದಾಗ ಅಜಯ್ ಮತ್ತೆ ತನ್ನ ತಂದೆಯನ್ನು, ಅಪ್ಪ, ಅಜ್ಜ ಇನ್ನೂ ಬರಲಿಲ್ಲ, ನಿಮಗೆ ಅವರ ಬಗ್ಗೆ ಒಂದಿಷ್ಟಾದರೂ ಚಿಂತೆ ಆಗುತ್ತಿಲ್ಲವೇ ಅಂತ ಕೇಳಿದನು. ಸಂಜೀವನು ಆಲಸ್ಯದಿಂದ, ಅರೆ ಮಗನೇ, ಚಿಂತೆ ಮಾಡುವ ಯಾವ ಮಾತು ಇಲ್ಲ. ಒಮ್ಮೊಮ್ಮೆ ಅವರು ತಮ್ಮ ಸ್ನೇಹಿತನ ಮನೆಯಲ್ಲೇ ಉಳಿದು ಬಿಡುತ್ತಾರೆ, ಬರುತ್ತಾರೆ. ನಿನಗೆ ಪ್ರಯಾಣ ಮಾಡಿ ಸುಸ್ತಾಗಿರಬಹುದು, ಹೋಗು, ಸ್ವಲ್ಪ ರೆಸ್ಟ್ ಮಾಡು ಅಂತ ಹೇಳಿದರು. ಮಾರನೆಯ ದಿನ ಬೆಳಗ್ಗೆ ಅಜಯ್ ತಯಾರಾಗಿ ಸೀದಾ ಹೋಟೆಲ್ಗೆ ಹೋದನು. ಅವನು ತನ್ನ ಅಜ್ಜನ ಜೊತೆ ನಾಷ್ಟ ಮಾಡಿದ ಮತ್ತು ಅವರಿಗೆ ಧೈರ್ಯ ಹೇಳುತ್ತಾ, ಅಜ್ಜ, ನೀನೇನು ಚಿಂತೆ ಮಾಡಬೇಡ, ಇಂದು ನಿನಗೆ ನ್ಯಾಯ ಸಿಗುತ್ತದೆ ಅಂತ ಹೇಳಿದ. ಅದರ ನಂತರ ಅಜಯನು ತನ್ನ ಅಜ್ಜನೊಂದಿಗೆ ತನ್ನ ಮನೆಯನ್ನ ತಲುಪಿದ. ಬಾಗಿಲ ಮುಂದೆ ಅಜ್ಜ ಮೊಮ್ಮಗ ಇಬ್ಬರನ್ನ ಒಟ್ಟಿಗೆ ನೋಡಿ ರೀನಾ ಮತ್ತು ಸಂಜೀವ್ ಕಕ್ಕಾಬಿಕ್ಕಿಯಾಗಿ ನಿಂತರು. ಯಾವುದೋ ದೆವ್ವ ನೋಡಿದಂತೆ ಅವರ ತೆರೆದ ಬಾಯಿ ತೆರೆದೇ ಇದ್ದಿತು. ರೀನಾ ಗಾಬರಿಯಿಂದ, ಮಗನೇ, ನಿನಗೆ ನಿನ್ನ ಅಜ್ಜ ಎಲ್ಲಿ ಸಿಕ್ಕರು ಅಂತ ಕೇಳಿದಳು. ಅಜಯ್ ತನ್ನ ತಾಯಿಯನ್ನ ದ್ವೇಷಪೂರಿತ ಕಣ್ಣುಗಳಿಂದ ನೋಡುತ್ತಾ, ನೀವು ಅವರನ್ನ ಎಲ್ಲಿ ಸಾಯಲು ಬಿಟ್ಟಿದ್ದೀರೋ ಅದೇ ಸ್ಥಳದಲ್ಲಿ ಸಿಕ್ಕರು, ರಸ್ತೆ ಬದಿಯಲ್ಲಿ, ವಿಮಾನ ನಿಲ್ದಾಣದ ಹೊರಗೆ, ಭಾರೀ ಬಿಸಿಲಲ್ಲಿ, 10 ರೂಪಾಯಿಗೂ ಜನರ ಮುಂದೆ ಕೈ ಚಾಚುವ ಸ್ಥಳದಲ್ಲಿ ಎಂದನು. ಇದನ್ನು ಕೇಳುತ್ತಲೇ ಸಂಜೀವ್ ಮತ್ತು ರೀನಾಳ ಕಣ್ಣುಗಳು ನಾಚಿಕೆ ಮತ್ತು ಹೆದರಿಕೆಯಿಂದ ಕೆಳಗಾದವು. ಅಜಯ್ನ ಧ್ವನಿಯು ಈಗ ಸಿಂಹದ ಗರ್ಜನೆ ಹಾಗೆ ಪೂರ್ತಿ ಮನೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಿಮ್ಮಿಬ್ಬರನ್ನು ನನ್ನ ತಂದೆ ತಾಯಿ ಅಂತ ಹೇಳಿಕೊಳ್ಳಲಿಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಎಷ್ಟು ನಯವಂಚಕರು ಮತ್ತು ಋಣಗೇಡಿಗಳು ಇದ್ದೀರಿ ನೀವು. ಯಾವ ಮನುಷ್ಯ ತನ್ನ ಪೂರ್ತಿ ಜೀವನ ಬೆವರು ಮತ್ತು ರಕ್ತ ಹರಿಸಿ ನಿಮ್ಮನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾನೋ ಅಂತಹ ಮಹಾನ್ ವ್ಯಕ್ತಿಯನ್ನೇ ನೀವು ಹಸಿವಿನಿಂದ ಇರುವಂತೆ ಮಾಡಿದ್ದೀರಿ. ಅವರಿಂದ ಕೆಲಸದವರಂತೆ ಕೆಲಸ ಮಾಡಿಸಿಕೊಂಡಿರಿ ಮತ್ತು ಮೇಲಾಗಿ ಸುಳ್ಳಿನ ಮೇಲೆ ಸುಳ್ಳು ಹೇಳುತ್ತಿದ್ದೀರಿ ಅಂತ ಹೇಳುತ್ತಾ ಅವನು ಮತ್ತೆ ತನ್ನ ತಾಯಿಯ ಕಡೆಗೆ ತಿರುಗಿ, ಒಬ್ಬ ಸ್ತ್ರೀಯ ಹೃದಯದಲ್ಲಿ ಮಮತೆ ಇರುತ್ತದೆ ಅಂತ ಹೇಳುತ್ತಾರೆ, ಅವಳೊಬ್ಬ ಅನ್ನಪೂರ್ಣೆಯ ಸ್ವರೂಪ ಆಗಿರುತ್ತಾಳೆ ಅಂತ ಹೇಳುತ್ತಾರೆ. ಆದರೆ ನೀನು ಒಬ್ಬ ಮಹಿಳೆಯಾಗಿ ನಿನ್ನ ತಂದೆಯ ಸಮಾನರಾದ ಮಾವನೊಂದಿಗೆ ಇಂತಹ ಕೆಟ್ಟ ರೀತಿಯಿಂದ ಹೇಗೆ ನಡೆದುಕೊಂಡೆ ಅಂತ ಕೇಳಿದ. ನಂತರ ಅವನು ತನ್ನ ತಂದೆಯ ಕಡೆಗೆ ತಿರುಗಿ, ಮತ್ತು ಅಪ್ಪ, ನೀವು ಒಬ್ಬ ಮಗನಾಗಿದ್ದರೂ ನಿಮ್ಮ ವೃದ್ಧ ತಂದೆಯ ನೋವು ನಿಮಗೆ ಏಕೆ ಅರ್ಥವಾಗಲಿಲ್ಲ? ನೀವು ನನ್ನ ಅಜ್ಜನ ಸಂಪಾದನೆ ಆದ ಈ ಮನೆ ಮತ್ತು ಅಂಗಡಿಯ ಮೇಲೆ ಹಾವಿನಂತೆ ಸುರುಳಿಯಾಗಿ ಕುಳಿತಿದ್ದೀರಿ. ನೀವು ರಾತ್ರಿಯಲ್ಲಿ ಅವರಿಗೆ ಅಳಿದುಳಿದ ಊಟವನ್ನು ಕೊಡುತ್ತಿದ್ದೀರಿ. ಅವರ ಕೋಣೆಯಲ್ಲಿ ಒಂದು ಫ್ಯಾನ್ ಕೂಡ ಹಾಕಿಸಿಲ್ಲ. ಅರೆ, ಯಾರು ಈ ರೀತಿ ತಮ್ಮ ವೈರಿಗಳೊಂದಿಗೂ ನಡೆದುಕೊಳ್ಳುವುದಿಲ್ಲ. ಒಂದು ವೇಳೆ ನಾನು ನಾಳೆ ನಿಮ್ಮೊಂದಿಗೆ ಈ ರೀತಿ ನಡೆದುಕೊಂಡರೆ ನಿಮಗೆ ಹೇಗೆ ಅನಿಸುತ್ತದೆ ಅಂತ ಕೇಳುವಷ್ಟರಲ್ಲಿ ಬಾಗಿಲ ಬಳಿ ಆಗಮನವಾಯಿತು. ಇಬ್ಬರು ಪೊಲೀಸರು ಒಳಗೆ ಬಂದರು. ಆಗ ಅಜಯನು, ಇಲ್ಲಿಗೆ ಬರುವ ಮೊದಲು ನಾನು ಮತ್ತು ಅಜ್ಜ ನಿಮ್ಮಿಬ್ಬರ ವಿರುದ್ಧ ವಯಸ್ಸಾದ ಪೋಷಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಅಡಿಯಲ್ಲಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದೇವೆ ಅಂತ ಹೇಳಿದ. ಸಂಜೀವ್ ಮತ್ತು ರೀನಾ ಇನ್ಸ್ಪೆಕ್ಟರ್ ಅನ್ನ ನೋಡಿದಾಗ ಆಘಾತಕ್ಕೊಳಗಾದರು. ಅವರು ತಕ್ಷಣ ಗಂಗಣ್ಣನವರ ಪಾದಗಳಿಗೆ ಬಿದ್ದರು. ನನ್ನನ್ನು ಕ್ಷಮಿಸಿ ಅಪ್ಪ, ನಾವು ದೊಡ್ಡ ತಪ್ಪು ಮಾಡಿದ್ದೇವೆ. ನಮಗೆ ದೆವ್ವ ಬಡಿದುಕೊಂಡವರಂತೆ ನಡೆದುಕೊಂಡೆವು ನಾವು. ಇದು ಮತ್ತೆಂದು ಸಂಭವಿಸುವುದಿಲ್ಲ ಅಂತ ಕೇಳಿಕೊಳ್ಳುವಷ್ಟರಲ್ಲಿ ಒಂದು ಜೋರಾದ ಹೊಡೆತ ಪ್ರತಿಧ್ವನಿಸಿತು. ಗಂಗಣ್ಣನವರು ತಮ್ಮ ಪೂರ್ತಿ ಶಕ್ತಿಯಿಂದ ತಮ್ಮ ಮಗ ಸಂಜೀವನ ಕೆನ್ನೆಗೆ ಬಾರಿಸಿದ್ದರು. ಅವನು ನೆಲದ ಮೇಲೆ ಬಿದ್ದನು. ಗಂಗಣ್ಣನವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿರಲಿಲ್ಲ, ಬದಲಾಗಿ ಬೆಂಕಿಯ ಜ್ವಾಲೆಯಿಂದ ತುಂಬಿದ್ದವು. ಅವರು ನಡುಗುವ ಆದರೆ ದೃಢವಾದ ಧ್ವನಿಯಲ್ಲಿ ಹೇಳಿದರು, ಇಂತಹ ಮಕ್ಕಳನ್ನ ಹೊಂದುವುದಕ್ಕಿಂತ ಮಕ್ಕಳಿಲ್ಲದೆ ಇರುವುದು ಉತ್ತಮವಾಗಿತ್ತು. ಇವರನ್ನು ಕರೆದುಕೊಂಡು ಹೋಗಿ. ಇನ್ಸ್ಪೆಕ್ಟರ್ ಸಾಹೇಬ್ರೆ, ಇಂತಹ ಜನರೊಂದಿಗೆ ನಾನು ಒಂದು ಕ್ಷಣವೂ ಬದುಕಲು ಬಯಸುವುದಿಲ್ಲ. ಇಂಥವರು ಮನುಷ್ಯತ್ವದ ಹೆಸರಿಗೆ ಕಳಂಕಿತರಾಗಿದ್ದಾರೆ ಅಂತ ಹೇಳಿದರು.
ತಂದೆಯ ಬಾಯಿಂದ ಈ ಮಾತನ್ನು ಕೇಳಿದ ಸಂಜೀವ್ ಮತ್ತು ರೀನಾ ಬಿದ್ದು ಬಿದ್ದು ಹೊರಳಾಡಿದರು. ಕ್ಷಮೆಯ ಭಿಕ್ಷೆ ಬೇಡಲು ನಿಂತರು. ಯಾವಾಗ ಪೊಲೀಸರು ಅವರನ್ನು ಬಲವಂತವಾಗಿ ಎಳೆದುಕೊಂಡು ಹೊರಟರೋ ಆಗ ಗಂಗಣ್ಣನವರ ದೃಷ್ಟಿಯು ಅವರ ಮೊಮ್ಮಗ ಅಜಯ್ ಮೇಲೆ ಹೋಯಿತು. ಅವನ ಕಣ್ಣುಗಳಲ್ಲಿ ತನ್ನ ತಂದೆ ತಾಯಿಗಾಗಿ ಕಣ್ಣೀರಿದ್ದವು. ಆದರೂ ಅವನು ಕಠೋರವಾಗಿದ್ದನು. ಆದರೆ ಅವನು ತನ್ನ ತಂದೆ ತಾಯಿಯನ್ನ ಜೈಲಿಗೆ ಹೋಗುವುದನ್ನು ನೋಡಲು ಬಯಸಲಿಲ್ಲ. ಇದನ್ನು ಕಂಡ ಗಂಗಣ್ಣನವರ ಮನಸ್ಸು ಕರಗಿತು. ಅವರು ಕೂಡಲೇ ಇನ್ಸ್ಪೆಕ್ಟರ್ ಅನ್ನ ತಡೆಯುತ್ತಾ, ಸಾಹೇಬ್ರೆ, ಸ್ವಲ್ಪ ನಿಲ್ಲಿ. ನಾನು ನನ್ನ ದೂರನ್ನ ಹಿಂಪಡೆಯುತ್ತೇನೆ. ಅವರನ್ನು ಬಿಟ್ಟು ಬಿಡಿ. ನನ್ನ ಮೊಮ್ಮಗನ ಸಂತೋಷಕ್ಕಾಗಿ ನಾನು ಅವರಿಗೆ ಇನ್ನೊಂದು ಕೊನೆಯ ಅವಕಾಶ ಕೊಡಲು ಬಯಸುತ್ತೇನೆ ಅಂತ ಹೇಳಿದರು. ಇನ್ಸ್ಪೆಕ್ಟರ್ ಸಾಹೇಬರು ಅವರಿಗೆ ಕಠೋರವಾಗಿ ಎಚ್ಚರಿಕೆ ಕೊಡುತ್ತಾ, ವಯಸ್ಸು ಎಲ್ಲರಿಗೂ ಆಗುತ್ತದೆ. ಇಂದು ನಿಮ್ಮ ತಂದೆಗೆ ವಯಸ್ಸಾಗಿದೆ, ನಾಳೆ ನಿಮಗೂ ಆಗುತ್ತದೆ. ನೆನಪಿಡಿ, ನೀವು ಬಿತ್ತಿದಂತೆ ಬೆಳೆಯುತ್ತೀರಿ. ನಿಮ್ಮ ಮೇಲೆ ಮತ್ತೆ ದೂರು ಬಂದರೆ ಆಗ ನಿಮಗೆ ಯಾವುದೇ ಕ್ಷಮೆ ಸಿಗುವುದಿಲ್ಲ ಅಂತ ಹೇಳಿ ಅವರು ಹೊರಟು ಹೋದರು. ಅಜಯ್ ಓಡಿ ಹೋಗಿ ತನ್ನ ಅಜ್ಜನನ್ನ ತಬ್ಬಿಕೊಂಡನು. ಆ ದಿನದಿಂದ ಆ ಮನೆಯ ವಾತಾವರಣವೇ ಬದಲಾಯಿತು. ಸಂಜೀವ್ ಹಾಗೂ ರೀನಾಳಿಗೆ ತಮ್ಮ ತಪ್ಪಿನ ಪೂರ್ತಿ ಅರಿವಾಗಿತ್ತು. ನಾಚಿಕೆ ಮತ್ತು ಮನೋವ್ಯಾಕುಲತೆಯಿಂದ ಅವರು ಪೂರ್ತಿಯಾಗಿ ಕುಗ್ಗಿ ಹೋಗಿದ್ದರು. ಈಗ ಅವರು ಗಂಗಣ್ಣನವರನ್ನು ಚೆನ್ನಾಗಿ ಕಾಳಜಿ ಮಾಡುತ್ತಿದ್ದರು. ರೀನಾ ಅವರಿಗಾಗಿ ಸ್ವತಃ ತನ್ನ ಕೈಯಿಂದ ಬಿಸಿ ಬಿಸಿಯಾದ ಪೌಷ್ಟಿಕ ಆಹಾರವನ್ನು ಮಾಡುತ್ತಿದ್ದಳು ಮತ್ತು ಸಮಯಕ್ಕೆ ಸರಿಯಾಗಿ ತಿನ್ನಲು ಕೊಡುತ್ತಿದ್ದಳು. ಸಂಜೀವ್ ಪ್ರತಿ ಸಂಜೆ ತನ್ನ ಕೆಲಸದಿಂದ ಬಂದ ಮೇಲೆ ಅವರ ಹತ್ತಿರ ಸ್ವಲ್ಪ ಹೊತ್ತು ಕುಳಿತುಕೊಳ್ಳುತ್ತಿದ್ದ. ಅವರ ಕಾಲುಗಳನ್ನು ಒತ್ತುತ್ತಿದ್ದ ಮತ್ತು ಅವರ ಆರೋಗ್ಯವನ್ನ ವಿಚಾರಿಸಿಕೊಳ್ಳುತ್ತಿದ್ದ. ಈಗ ಗಂಗಣ್ಣನವರ ಕೋಣೆಯಲ್ಲಿ ಹೊಸ ಏರ್ ಕಂಡೀಷನರ್ ಹಾಕಿಸಲಾಗಿತ್ತು. ಒಂದು ದೊಡ್ಡದಾದ ಬೆಡ್ ಅನ್ನು ಹಾಕಿಸಲಾಗಿತ್ತು ಮತ್ತು ದೊಡ್ಡದಾದ ಟಿವಿ ಕೂಡ ಹಾಕಿಸಲಾಗಿತ್ತು. ಗಂಗಣ್ಣನವರು ಈಗ ತಮ್ಮ ಸ್ವಂತ ಮನೆಯಲ್ಲಿ ಪೂರ್ಣ ಗೌರವ ಮತ್ತು ಘನತೆಯಿಂದ ವಾಸಿಸುತ್ತಿದ್ದರು. ಅವರು ತಮ್ಮ ಮಗ ಮತ್ತು ಸೊಸೆಯನ್ನ ಕ್ಷಮಿಸಿದ್ದರು. ಆದರೆ ಅವರ ಹೃದಯದಲ್ಲಿ ಶಾಶ್ವತವಾಗಿ ಬಿರುಕು ಉಂಟಾಗಿತ್ತು. ಅವರು ತಮ್ಮ ಮೊಮ್ಮಗ ಅಜಯನನ್ನ ಪ್ರತಿ ಕ್ಷಣವೂ ತಮ್ಮ ಹೃದಯದಿಂದ ಆಶೀರ್ವದಿಸುತ್ತಿದ್ದರು. ಅವನು ಅವರನ್ನ ಅವಮಾನ ಮತ್ತು ಸಂಕಟದ ಬೆಂಕಿಯ ಹಾದಿಯಿಂದ ಹೊರತರುವುದಲ್ಲದೆ ಅವರ ಸ್ವಾಭಿಮಾನವನ್ನ ಪುನಃ ಸ್ಥಾಪಿಸುವ ಮತ್ತು ಅವರ ವೃದ್ಧಾಪ್ಯಕ್ಕೆ ಹೊಸ ಮತ್ತು ಸುಂದರವಾದ ಬೆಳಗ್ಗೆ ನೀಡುವ ಉಡುಗೊರೆಯನ್ನ ನೀಡಿದನು. ಹಾಗಿದ್ದರೆ ಸ್ನೇಹಿತರೆ, ಗಂಗಣ್ಣನವರ ಮೊಮ್ಮಗ ಅಜಯ್ ತೆಗೆದುಕೊಂಡ ನಿರ್ಧಾರ ಸರಿಯಾಗಿದ್ದೆ? ಕಮೆಂಟ್ ಬಾಕ್ಸ್ನಲ್ಲಿ ಅವಶ್ಯವಾಗಿ ಬರೆಯಿರಿ. ಕತೆಗೊಂದು ಲೈಕ್ ಕೊಡಿ ಹಾಗೂ ಇದೇ ಥರ ಕತೆಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.